ಚಂದ್ರನ ಪ್ರವೇಶ ಆಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕೆಂಪು ರೀತಿಯಲ್ಲಿ ನಮಗೆ ಕಾಣಿಸುತ್ತೆ. ಇದೇ ಚಂದ್ರಗ್ರಹಣ, ಬ್ಲಡ್ ಮೂನ್ ಅಂತ ನಾವು ವೈಜ್ಞಾನಿಕವಾಗಿ ಕರಿತೀವಿ. ಮತ್ತು ಕೆಲವು ಪುರಾಣಗಳಲ್ಲಿ ಉಲ್ಲೇಖವಾಗಿರೋ ಪ್ರಕಾರ ಮತ್ತು ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದರದ್ದೇ ಆದಂಥ ಕೆಲವೊಂದಿಷ್ಟು ವೈಶಿಷ್ಟ್ಯಗಳಿದ್ದಾವೆ. ಪೂಜೆ ಪುನಸ್ಕಾರಗಳ ಬಗ್ಗೆ, ಹೋಮ ಹವನಗಳ ಬಗ್ಗೆ, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಇದೆಲ್ಲದರ ಬಗ್ಗೆ ಜನರು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸಾಕಷ್ಟು ಗೊಂದಲಕ್ಕೂ ಕೂಡ ಒಳಗಾಗ್ತಾ ಇದ್ದಾರೆ. ಮತ್ತು ಭಾವನಾತ್ಮಕವಾಗಿ ಏನಾದರೂ ಚಂದ್ರಗ್ರಹಣ ಜೊತೆಗೆ ನಂಟಿದೆಯಾ ಅಂಥೇಳಿ ನೋಡಿ. ವಿಶ್ವದ 77% ಜನರು, ಸುಮಾರು 700 ಕೋಟಿ ಜನರು ಈ ಖಗ್ರಾಸ ಚಂದ್ರಗ್ರಹಣವನ್ನು ವೀಕ್ಷಣೆ ಮಾಡಬಹುದು. ಏಷ್ಯಾ, ಯುರೋಪು, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ಜೊತೆಗೆ ಪೂರ್ವ ಆಫ್ರಿಕಾ ಆಗಿರ್ಬೋದು, ಇಂಡೋನೇಷ್ಯಾ, ಮಲೇಷಿಯಾ, ಹೀಗೆ ಬಹುತೇಕ ರಾಷ್ಟ್ರಗಳಿಗೆ ಈ ಚಂದ್ರಗ್ರಹಣ ಗೋಚರ ಆಗುತ್ತೆ. ಇದನ್ನು ಬಿಟ್ಟರೆ ನಾವು ಮತ್ತೆ 2028ರವರೆಗೂ ಕೂಡ ಕಾಯಲೇಬೇಕು. ಬರಿಗಣ್ಣಿಂದ ನೋಡಬೇಕಾ, ನೋಡಬಾರ್ದಾ, ಹೀಗೆ ಸಾಕಷ್ಟು ರೀತಿಯಾದಂಥ ಅನುಮಾನಗಳು ಜನರಲ್ಲಿದ್ದಾವೆ. ಅದರ ಜೊತೆಗೆ ಈ ಚಂದ್ರಗ್ರಹಣದ ಸಮಯದಲ್ಲಿ ಇರಬಹುದಾದಂಥ ಕೆಲವೊಂದಿಷ್ಟು ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಹಾಗೆ ಪ್ರತ್ಯಂಗಿರಾ ದೇವಿ ಆರಾಧಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರೂಜಿಯವರು. ಅವ್ರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ನಿನ್ನೆ ಸುದೀರ್ಘವಾಗಿ ಮಾತಾಡಿದ್ವಿ ಚಂದ್ರಗ್ರಹಣದ ಬಗ್ಗೆ. ಅದರ ಮುಂದುವರೆದ ಭಾಗವಾಗಿ ನಾನು ಪ್ರಶ್ನೆಗಳನ್ನು ಕೇಳೋದಾದರೆ ನಿಮಗೆ, ಈಗ ಏನು ಮಾಡಬೇಕು, ಏನು ಮಾಡಬಾರ್ದು ಅಂಥೇಳಿ ಜನರು ಒಂದು ಲಿಸ್ಟನ್ನು ಮಾಡ್ತಾ ಇದ್ದಾರೆ. ಅದನ್ನು ಆರಂಭದಲ್ಲೇ ತಿಳಿಸ್ಕೊಡಿ ಗುರುಜಿ, ಏನು ಮಾಡಬೇಕು, ಏನು ಮಾಡಬಾರ್ದು ಗ್ರಹಣದ ಸಂದರ್ಭದಲ್ಲಿ. ಇವತ್ತು ಕಾರ್ಯಕ್ರಮನೂ ಚಂದ್ರನ ಒಂದು ಚಮತ್ಕಾರ. ಹೌದು, ಅಂದರೆ ನಿಜಕ್ಕೂ ಎಲ್ಲೋ ಒಂದು ಈ ವರ್ಷ ಚಮತ್ಕಾರ ಮಾಡಬಹುದು ಅನ್ನುವಂಥದ್ದು ತಿಳ್ಕೊಬಹುದು. ನೋಡಿ, ಚಂದ್ರಗ್ರಹಣ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಮೂಢನಂಬಿಕೆಯ ಹಿಂದೆ ಹೋಗೋದು ಬೇಡ. ಇವತ್ತಿನ ಮಟ್ಟಿಗೆ ಸೈಂಟಿಫಿಕ್ಕಾಗಿ ಏನು ಮಾಡಬಹುದು ಅನ್ನುವಂಥದ್ದನ್ನು ನಾನು ಇದನ್ನು ತಿಳಿಸ್ಕೊಡ್ತೀನಿ. ಹಿಂದೇನು ನಾನು ಮಾತನಾಡುವಾಗ ಹೇಳ್ತಾ ಇದ್ದೆ, ಊಟದ ವಿಚಾರದಲ್ಲಿ ಆಗಬಹುದು, ಮತ್ತು ಅದರ ಜೊತೆಗೆ ಚಂದ್ರನ ದರ್ಶನ ಮಾಡುವಂಥದ್ದು ಆಗಬಹುದು. ಇವೆಲ್ಲವೂ ಸರಿ ಇದೆಯಾ, ಸರಿ ಇಲ್ವಾ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಗೊಂದಲದಲ್ಲಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಂದಿನ ಕಾಲಮಟ್ಟಿಗೆ ನಾವು ನೋಡಿದಾಗ ಆವಾಗ ಎಲ್ಲೋ ಒಂದು ಕಡೆ ಭಯಭೀತಿ ಇತ್ತು, ಮೂಢನಂಬಿಕೆ ಅಂತಲೂ ಹೇಳ್ಬೋದು. ಚಂದ್ರನ ನೋಡಬಾರ್ದು ಅನ್ನುವಂಥದ್ದು ಅಥವಾ ಊಟ ಮಾಡಬಾರ್ದು ಅನ್ನುವಂಥದ್ದು. ಸೊ ಇವತ್ತಿನ ಬೆಳವಣಿಗೆಯಲ್ಲಿ ನಾವು ನೋಡೋಕ್ಕೆ ಹೋದರೆ ಇವತ್ತು ಬಹಳ ಸೈಂಟಿಫಿಕ್ಕಾಗಿ ಸೈನ್ಸ್ ಮುಂದೆ ಹೋಗಿರುವಂಥದ್ದು ನಾವು ನೋಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಬರಿಗಣ್ಣಿನಲ್ಲಿ ನೋಡಿದಾಗ ಕಣ್ಣಿಗೆ ಸಮಸ್ಯೆ ಆಗಬಹುದು ಅನ್ನುವಂಥ ಒಂದು ಕಾರಣದಿಂದ ಗ್ರಹಣವನ್ನು ನೋಡಬಾರ್ದು, ವೀಕ್ಷಣೆಯನ್ನು ಮಾಡಬಾರ್ದು ಅನ್ನುವಂಥದ್ದು ಆಗಿನ ಕಾಲದಿಂದಲೂ ಪದ್ಧತಿ ಇತ್ತು. ಇವತ್ತೂ ಅದೇ ಆಚರಣೆ ಇದೆ. ಅದರ ಹಿನ್ನೆಲೆ ಏನಿದೆ ಅನ್ನುವಂಥದ್ದು ತಿಳ್ಕೊಳ್ಳೋದಿಲ್ಲ. ಈಗ ನೇರವಾಗಿ ನೋಡೋದಕ್ಕಿಂತ ಅದರದ್ದೇ ಆದಂಥ ಯಂತ್ರಗಳು ಬಂದಿದೆ. ಅದರ ಮುಖಾಂತರವಾಗಿ ನೋಡೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಹಾಗಾಗಿ ಗುರುಗಳು ಹೇಳಿದರೆ ನೋಡೋಣ ಅಂತ ಒಂದು 10 ನಿಮಿಷ ಅಥವಾ 20 ನಿಮಿಷ ನೋಡಿಕೊಂಡೇ ಇದ್ರೇನೋ ಅದು ಏನಾದರೂ ಕಿರಣಗಳಿಂದ ಕಣ್ಣಿಗೆ ಏನಾದರೂ ಸಮಸ್ಯೆ ಬರ್ಬೋದು. ಏನಾದರೂ ಸಮೀಪ ಅಥವಾ ನಿಮಗೆ ಏನಾದರೂ ನೋಡುವಂಥದ್ದು ಏನಾದರೂ ಕಣ್ಣಿನ ನೇರವಾಗಿ ನೋಡೋದಕ್ಕಿಂತ ಯಂತ್ರಗಳಿಂದ ನೋಡುವಂಥದ್ದು ಏನಾದರೂ ಇದ್ದರೆ ಅದರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಆಹಾರದ ಪದ್ಧತಿ ನಾವು ನೋಡೋಕೆ ಹೋದರೆ, ಊಟದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ನಾವು ನೋಡೋಕೆ ಹೋದರೆ, ನಾನು ಹಿಂದೇನು ಮಾತನಾಡುವಾಗ ಹೇಳ್ತಾ ಇದ್ದೆ ನೋಡಿ, ನಾವು ಸೇವನೆ ಮಾಡುವಂಥ ಆಹಾರ ಜೀರ್ಣಶಕ್ತಿಗೆ ತೊಂದರೆ ಆಗುತ್ತೆ. ಒಂದು 2-3 ಗಂಟೆ ಮುಂಚಿತವಾಗಿ ಮಾಡೋದು ಬಹಳ ಒಳ್ಳೆಯದು. ಹೌದು, ಯಾಕಂತ ಹೇಳಿದ್ರೆ ಜಡ ಪದಾರ್ಥಗಳನ್ನು ಸೇವನೆ ಮಾಡೋದು, ಮದ್ಯಪಾನ ಆಗ್ಬೋದು, ಮಾಂಸಾಹಾರ ಸೇವನೆ ಆಗಬಹುದು, ಅಥವಾ ಇನ್ಯಾವುದೋ ಜೀರ್ಣ ಆಗದೇ ಇರುವಂತಹ ಕೆಲವೊಂದು ಪದಾರ್ಥಗಳನ್ನು ಸೇವನೆಯನ್ನು ನಿಷಿದ್ಧೆ ಮಾಡೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಅದು ನಿಮಗೆ ಆಹಾರದ ವಿಚಾರದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಸರ್ವೇ ಸಾಮಾನ್ಯವಾಗಿ ದೇವಸ್ಥಾನಗಳಾಗ್ಬೋದು ಅಥವಾ ಮನೆಯ ದೇವರ ವಿಗ್ರಹಗಳಾಗ್ಬೋದು, ಪೂಜೆ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ ದೇವಸ್ಥಾನಗಳೂ ಬೇಗ ಹಾಕೋದಂತಂದರೆ ಒಂದು ಸೂತಕದ ಛಾಯೆ ಬೀಳುವಂಥದ್ದು ಇರುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಶಾಸ್ತ್ರದ ಆಧಾರದ ಮೇಲೆ. ಆ ಒಂದು ಕಾರಣಕ್ಕೆ ಆ ಕಿರಣಗಳು ಬೀಳೋದು ಅಷ್ಟು ಪ್ರಶಸ್ತವಾಗಿಲ್ಲ ಅನ್ನುವಂಥ ಕಾರಣಕ್ಕೆ ಎಲ್ಲ ದೇವಸ್ಥಾನಕ್ಕೂ ಈಗಾಗಲೇ ಮುಚ್ಚಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಮನೆಯಲ್ಲಿ ಅಷ್ಟೇ ಪೂಜೆ ಪುನಸ್ಕಾರಗಳು ಅಷ್ಟೇ ಅದರ ಸೂತಕದ ಏನಾದರೂ ನೆರಳು ಬಿದ್ದಾಗ ಅದು ಅಷ್ಟು ಪಾಸಿಟಿವ್ ವೈಬ್ರೇಷನ್, ಸಕಾರಾತ್ಮಕವಾದಂಥ ಒಂದು ಶಕ್ತಿ ಬರೋದಿಲ್ಲ ಅನ್ನುವಂಥ ಕಾರಣಕ್ಕೆ ದೇವಸ್ಥಾನ ಆಗ್ಬೋದು ಅಥವಾ ಮನೆಯಲ್ಲಿ ವಿಗ್ರಹಗಳಾಗ್ಬೋದು
ಅದು ಮಾರನೇ ದಿನ ಅದನ್ನು ತೊಳೆದು ಸ್ವಚ್ಛ ಮಾಡಿ ಪೂಜೆಯನ್ನು ಮಾಡೋದು ಬಹಳ ಒಳ್ಳೆಯದು. ಮತ್ತು ಈ ಏನಿದೆ ರಕ್ತಚಂದ್ರಗ್ರಹಣ ಮತ್ತು ಹೆಸರನ್ನು ಇಟ್ಟಿರುವಂಥದ್ದು ಏನಂದರೆ ಬಣ್ಣ ರೀತಿಯಲ್ಲಿ ಕಾಣುವಂಥದ್ದು ಇರುತ್ತೆ. ಇದನ್ನು ನಾವು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಸೊ ಈ ಗ್ರಹಣದ ಸಂದರ್ಭದಲ್ಲಿ ಜಪ ಮಾಡುವುದಕ್ಕೆ ಭಾಳ ಉತ್ತಮವಾದಂಥದ್ದು ಅನ್ಬಹುದು. ಸಿದ್ಧಿ ಮಾಡ್ಕೊಳ್ಳೋದು, ಯಾರೆಲ್ಲ ಇದ್ದೀರಾ ಸಿದ್ಧಿ ಮಂತ್ರ ಜಪ, ಈಗ ಬಹಳ ಸೆನ್ಸಿಟಿವ್ ಮನೋಸ್ಥಿತಿ ಇರುವಂಥವರು, ಅಥವಾ ಕೆಲವೊಂದೆಲ್ಲ ಆರ್ಥಿಕ ಸಂಕಷ್ಟಗಳು ಎದುರಾಗ್ತಾ ಇರ್ತಾರೆ, ಮತ್ತು ಕೆಲವು ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಅದರಲ್ಲಿ ಅಥರ್ಣ ವೇದದಲ್ಲಿರುವಂಥವರಂತೂ ಮಂತ್ರ ಜಪ ನದಿ ತೀರದಲ್ಲಿ ಮಾಡುವಂಥದ್ದು ಬಹಳ ಇವತ್ತು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಈಗ ಗ್ರಹಣ ಸಂಭವಿಸ್ತಾ ಇರುವಂಥದ್ದು, ಈಗಾಗಲೇ ಹುಣ್ಣಿಮೆ ಮುಗಿದು ಇದರಲ್ಲಿ ಪಿತೃಪಕ್ಷಕ್ಕೆ ನಾವು ಕಾಲಿಟ್ಟಿವಿ, ಮೊದಲನೇ ದಿನ ಪಾಡ್ಯಮಿ ತಿಥಿ. ಹಾಗಾಗಿ ಪಿತೃಗಳ ಕಾರ್ಯ, ಪಿತೃಗಳ ತರ್ಪಣ, ಪಿತೃಗಳ ಒಂದು ಸ್ಮರಣೆ ಮಾಡೋದು ಬಹಳ ಮುಖ್ಯವಾಗಿ ಇರುವಂಥದ್ದು ವಿಚಾರ ಆಗಿರುತ್ತೆ. ಹಾಗಾಗಿ ಈ ಚಂದ್ರಗ್ರಹಣ ಏನಿದೆ ಪೂಜೆ ಪುನಸ್ಕಾರಗಳಿಗೆ ಜಪ ತಪ ಇದಕ್ಕೆ ಬಹಳ ಮುಖ್ಯವಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೋಮ ಹವನಾದಿಗಳು ಪ್ರಾರಂಭ ಮಾಡಿರ್ತಾರೆ. ಮತ್ತು ನದಿ ತೀರದಲ್ಲಿರುವಂಥವ್ರಿಗಂತೂ ನದಿಯಲ್ಲಿ ಜಪ ಮಾಡುವಂಥದ್ದು ಇವೆಲ್ಲವೂ ಬಹಳ ಸಿದ್ಧಿಸಿಕೊಳ್ಳೋದಕ್ಕೆ ಅಥರ್ಣ ವೇದದಲ್ಲಿರುವಂಥದ್ದು ಬಹಳ ಮುಖ್ಯವಾಗಿ ಫಲಗಳನ್ನು ಕೊಡುವಂತಹ ದಿನ ಅಂತಲೂ ಈ ದಿನ ಹೇಳಬಹುದಾಗಿದೆ. ಎಸ್ ಗುರುಜಿ, ಖಂಡಿತ ಮತ್ತಷ್ಟು ಮಾತಾಡೋಣ ಗುರುಜಿ. ಮತ್ತೊಬ್ಬರು ಅತಿಥಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮನೋವೈದ್ಯ ಆಗಿರುವಂತಹ ಡಾಕ್ಟರ್ ಭವ್ಯ ವಿಶ್ವನಾಥ್ ಅವರು ಝೂಮಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಮೇಡಮ್, ಮೊದಲ ಪ್ರಶ್ನೆ ನಂದು, ಈಗ ಚಂದ್ರಗ್ರಹಣದ ಬಗ್ಗೆ ಸಾಕಷ್ಟು ಭಯ ನಮ್ಮ ಜನರಲ್ಲಿ ಕಾಡ್ತಾ ಇದೆ. ಊಟ ಮಾಡಬೇಕಾ ಮಾಡಬಾರ್ದಾ, ನಿದ್ರೆ ಮಾಡಬೇಕಾ ಮಾಡಬಾರ್ದಾ ಅಂಥೇಳಿ, ಪೂಜೆ ಪುನಸ್ಕಾರದ ಬಗ್ಗೆ ಜ್ಯೋತಿಷ ಪ್ರಕಾರ ನಾವು ನೋಡ್ತಾ ಇದ್ದೀವಿ, ವೈಜ್ಞಾನಿಕವಾಗಿ ನೋಡ್ತಾ ಇದ್ದೀವಿ. ಬಟ್ ಮಾನಸಿಕವಾಗಿ ನೋಡೋದಾದರೆ ಗ್ರಹಣದ ದಿನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಾ ಬೀರಲ್ವಾ ಅನ್ನುವಂಥ ಚರ್ಚೆಗಳು ಆರಂಭ ಆಗಿದೆ ಮೇಡಮ್. ಹೌದು, ಸಿ ಮನಸ್ಸು ಮತ್ತೆ ದೇಹನು ಸೃಷ್ಟಿಯ ಒಂದು ಅಂಶನೇ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಸೃಷ್ಟಿನಲ್ಲಿ ಎಷ್ಟು ನಕ್ಷತ್ರಗಳಿದೆಯೋ ಗ್ರಹಗಳಿದೆಯೋ ಎಲ್ಲಾದ್ರ ಜೊತೆ ಈ ಮಾನವ ಜೀವಿ ಆಯ್ತು, ಪ್ರಾಣಿ ಜೀವಿ ಆಯ್ತು, ಪಕ್ಷಿ ಜೀವಿ ಆಯ್ತು, ಗಿಡ ಮರ ಎಲ್ಲಾನು ಇದೆಲ್ಲ ಸೃಷ್ಟಿಯ ಒಂದು ಭಾಗನೇ. ಕರೆಕ್ಟ್. ಸೊ ಸೃಷ್ಟಿನಲ್ಲಿ ಯಾವ್ಯಾವ್ದು ಒಂದೊಂದು ಭಾಗ ಇದೆಯೋ ಅದು ಎಲ್ಲಾದ್ರ ಮೇಲೆ ಪರಿಣಾಮನೂ ಇದ್ದೇ ಇರುತ್ತೆ. ಸೊ ಇದ್ರ ಮೇಲೆ ಪರಿಣಾಮ ಇರುತ್ತೆ, ಇದ್ರ ಮೇಲೆ ಪರಿಣಾಮ ಇಲ್ಲ ಅಂತ ನಾವು ಹೇಳಿಕ್ಕಾಗಲ್ಲ. ಇಟ್ಸ್ ಅ ಸೈನ್ಸ್ ಅಲ್ವಾ. ಸೊ ನಾವು ಸೃಷ್ಟಿಯ ಒಂದು ಭಾಗ ಆಗಿರೋದ್ರಿಂದ ಖಂಡಿತವಾಗ್ಲೂ ದೇಹದ ಮೇಲೆ, ಮನಸ್ಸಿನ ಮೇಲೆ, ಮಾನವ ಪ್ರಾಣಿ ಪಕ್ಷಿ ಎಲ್ಲಾದ್ರ ಮೇಲೂ ಒಂದು ಪ್ರಭಾವ ಅನ್ನೋದು ಇದ್ದೇ ಇರುತ್ತೆ. ಇನ್ ನೆಕ್ಸ್ಟ್ ಪ್ರಶ್ನೆ, ಎಷ್ಟು ಮಟ್ಟಿಗೆ ಪ್ರಭಾವ ಇರಬಹುದು, ಎಷ್ಟು ಮಟ್ಟಿಗೆ ಪರಿಣಾಮ ಇರಬಹುದು, ನನ್ನ ಮೇಲೆ ಎಷ್ಟು ಪರಿಣಾಮ ಆಗ್ಬೋದು, ನನ್ನ ಮೇಲೆ ಎಷ್ಟು ಪ್ರಭಾವ ಆಗ್ಬೋದು, ನಮ್ ದೇಶದ ಮೇಲೆ ಎಷ್ಟಾಗ್ಬೋದು, ನನ್ನ ರಾಜ್ಯದ ಮೇಲೆ ಎಷ್ಟಾಗ್ಬೋದು, ಈ ತರ ಒಂದು ಪ್ರಶ್ನೆಗಳು ಮನುಷ್ಯನಿಗೆ ಈ ತರ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಸೊ ಇವಾಗ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಿಖರವಾಗಿ ಪ್ರತಿಯೊಂದು ವ್ಯಕ್ತಿ ಮೇಲೂನು ರಾಶಿ ನಕ್ಷತ್ರಗಳು ನೋಡ್ಕೊಂಡು ಎಷ್ಟು ಪರಿಣಾಮ ಬೀಳುತ್ತೆ, ಎಷ್ಟು ಪ್ರಭಾವ ಬೀಳುತ್ತೆ ಅಂತ ಹೇಳಕ್ ಆಗಬಹುದು, ಒಂದೊಂದು ವಿಚಾರಗಳಲ್ಲಿ ಹೇಳಕ್ ಆಗದಿರ್ಬಹುದು. ಸೊ ಅಂತ ವಿಚಾರದಲ್ಲಿ ಏನಾಗುತ್ತೆ, ಜಾಸ್ತಿ ಗೊಂದಲ ಜಾಸ್ತಿ ಆದಷ್ಟು ಏನಾಗುತ್ತೆ, ಆತಂಕ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಇದನ್ನೇನ್ ಹೇಳ್ತೀವಿ ನಾವು ಸೈಕಾಲಜಿನಲ್ಲಿ ಅಂದ್ರೆ ಫಿಯರ್ ಆಫ್ ಅನ್ನೋನ್. ಫಿಯರ್ ಆಫ್ ಅನ್ನೋನ್ ಅಂದ್ರೆ ನಮಗ್ ಗೊತ್ತಿಲ್ದಿರೋ ಒಂದು ವಿಚಾರ, ಒಂದು ವಿಷಯದ ಬಗ್ಗೆ ಅದು ಏನು ನಮಗ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಲ್ಲಿ ಎಕ್ಸಾಕ್ಟ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ಏನ್ ಪ್ರಾಸೆಸ್ ನಡೀತಿದೆ ಅಂತ, ಆ ಪ್ರಾಸೆಸ್ ಇಂದ ನೆಕ್ಸ್ಟ್ ಕಾನ್ಸಿಕ್ವೆನ್ಸ್ ಅಂದ್ರೆ ಔಟ್ಕಮ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಬೇರೆ ನಾವು ಹುಟ್ಟಿದಾಗಿಂದ ಜೊತೆಗೆ ಇವಾಗ ಕೇಳ್ತಾ ಇರೋ ಸುದ್ದಿ ಏನಂದ್ರೆ ನಮ್ಮ ಮೇಲೆ ಪರಿಣಾಮ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ನಂಬಿಕೆ ಹುಟ್ಕೊಂಡ್ಬಿಟ್ಟಿದೆ, ನಮ್ಮ ಮೇಲೆ ಪರಿಣಾಮ ಆಗುತ್ತೆ ಅಂತಾನು, ಜೊತೆಗೆ ಆಗಲ್ಲ ಅಂತಾನು ಒಂದಿಷ್ಟು ಗ್ರೂಪ್ ಹೇಳುತ್ತೆ, ಒಂದಿಷ್ಟು ಗ್ರೂಪ್ ಆಗುತ್ತೆ ಅಂತಾನು ಹೇಳುತ್ತೆ. ಇಂತ ಒಂದು ಗೊಂದಲ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಆತಂಕ ಜಾಸ್ತಿ ಆಗ್ಬಿಡುತ್ತೆ. ಸೊ ಫಿಯರ್ ಆಫ್ ಅನ್ನೋನ್ ಅಂದ್ರೆ ಅದು ಗೊತ್ತಿಲ್ದಿರೋ ವಿಚಾರ, ಏನೋ ನನ್ಗೇನೋ ಆಗ್ಬಿಡ್ಬಹುದು, ಎಲ್ಲರೂ ಹೇಳ್ತಿದಾರೆ ಏನೋ ಆಗ್ಬಿಡ್ಬಹುದು ಅನ್ನೋ ಒಂದು ಆತಂಕ. ಸೊ ಈ ಆತಂಕ ಅನ್ನೋದು ಒಂದು ತೀವ್ರತೆ, ಇಟ್ಸ್ ಅನ್ ಇಂಟೆನ್ಸ್ ಎಮೋಷನ್. ಒಂದು ಊಹಿಸ್ಕೊಂಡು ಅದು ಆಗ್ತಾನೂ ಇಲ್ಲ, ಆಗುತ್ತೆ ಆಗಲ್ಲ ಅನ್ನೋದು ಗೊತ್ತೂ ಇಲ್ಲ, ಅದು ಆತಂಕ ಅಲ್ವಾ. ಸೊ ಇಂಥ ಒಂದು ತೀವ್ರತೆ, ಒಂದು ಇಂಟೆನ್ಸ್ ಎಮೋಷನ್ ಅನ್ನ ಮ್ಯಾನೇಜ್ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಸೊ ಮನಃಶಾಸ್ತ್ರದಲ್ಲಿ ನಾವ್ ಹೇಳ್ಕೊಡೋದು ಅದನ್ನೇ. ಸೊ ನಾವ್ ಯಾವ್ದನ್ನೇ ಸಮಸ್ಯೆನ ನಾವು ಫಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ, ಇಮಿಡಿಯೇಟ್ ಆಗಿ ಬಂದು ಸಾಲ್ವ್ ಮಾಡಕ್ಕಾಗಲ್ಲ. ಓಕೆ ಅಲ್ಲಿಂದ ಏನು ನಿಮ್ಗೆ ಆಗಲ್ಲ ಅಂತ ನಾವು ಸುಮ್ನೆ ಸುಳ್ಳು ಒಂದು ಆಶ್ವಾಸನೂ ಕೊಡಕ್ಕಾಗಲ್ಲ, ಅಥವಾ ಆಗತ್ತೆ ಅಂತಾನು ಹೇಳಕ್ಕಾಗಲ್ಲ, ಆಗತ್ತೆ ಅಂತಾನು ಹೇಳಕ್ಕಾಗಲ್ಲ. ಸೊ ಅಂತ ಟೈಮಲ್ಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ಈ ಇಂಟೆನ್ಸ್ ಎಮೋಷನ್ಸ್ ಏನ್ ಬರ್ತಿದೆ ನಿಮ್ಗೆ, ಅದು ಗೊಂದಲ ಆಗಿರ್ಬಹುದು ಅಥವಾ ಆತಂಕ ಆಗಿರ್ಬೋದು, ಇದನ್ನ ಹೇಗೆ ನಿಭಾಯಿಸೋದನ್ನ ಕಲ್ತ್ಕೊಳ್ಳಿ. ಸೊ ಆಗ್ಲೇ ಗುರುಗಳು ಹೇಳ್ದಂಗೆ ಜಪ ಮಾಡಿ, ಧ್ಯಾನ ಮಾಡಿ ಅಂತ ಹೇಳಿದ್ರು. ಸೊ ಈ ಜಪ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ಜಪ ಮಾಡೋದ್ರಿಂದ ಅಂದ್ರೆ ನಿಮ್ಮ ಏನ್ ಮಾಡ್ತೀರಾ, ಎಷ್ಟೊಂದ್ ವಿಚಾರಗಳ ಬಗ್ಗೆ ಇವಾಗ ಚಿಂತೆ ಮಾಡ್ತಾ ಇದ್ದೀರಾ. ಜಪ ಮಾಡಿದಾಗ, ಧ್ಯಾನ ಮಾಡಿದಾಗ ನಿಮ್ಮ ಮನಸ್ಸು ಒಂದ್ ಕಡೆ ಏಕಾಗ್ರತೆ, ಒಂದ್ ಕಡೆ ಫೋಕಸ್ ಮಾಡುತ್ತೆ. ಒಂದ್ ಕಡೆ ಫೋಕಸ್ ಮಾಡಿದಾಗ ಏನಾಗುತ್ತೆ, ಮೈಂಡ್ ಕಾಮ್ ಆಗ್ತಾ ಹೋಗುತ್ತೆ. ಮೈಂಡ್ ಕಾಮ್ ಆಗೋದ್ರ ಜೊತೆ ನಿಮ್ಮ ಇಷ್ಟ ದೇವತೆ
ಇಟ್ಕೊಂಡು ನೀವು ಜಪ ಮಾಡ್ತಾ ಇರ್ತೀರಾ, ಅದ್ ಯಾವ ದೇವತೆಗಳಾರು ಆಗಿರ್ಬೋದು, ಅಥವಾ ಧ್ಯಾನ ಮಾಡ್ತಿರ್ಬೇಕಾದ್ರೆ ಒಂದ್ ಪಾಯಿಂಟ್ ಇಟ್ಕೊಂಡು ಒಂದ್ ಧ್ಯಾನ ಅಂತ ಮೆಡಿಟೇಷನ್ ಅಂತ ಮಾಡ್ತೀರಾ. ಅವಾಗ ಮೈಂಡ್ ಕಾಮ್ ಆಗೋದ್ರ ಜೊತೆ ಏನಾಗುತ್ತೆ, ನಿಮ್ಗೆ ಒಂದು ಪಾಸಿಟಿವಿಟಿನೂ ಬರುತ್ತೆ. ಸೊ ಆ ಪಾಸಿಟಿವಿಟಿ ಬಂದಾಗೇನೆ ಮನಸ್ಥೈರ್ಯ ಅಂತ ನಾವು ಹೇಳೋದು, ಧೈರ್ಯ ಬರುತ್ತೆ ಮನಸ್ಸಿಗೆ. ಏನಾದ್ರೂ ಆಗ್ಲಿ ನಾನು ಅದನ್ನ ಫೇಸ್ ಮಾಡ್ತೀನಿ, ಸದ್ಯಕ್ಕೆ ನನ್ನ ಕೈಲಿ ಏನಿದೆಯೋ ಅಷ್ಟೊಂದು ನಾನು ಮಾಡ್ತೀನಿ. ಸೊ ಈ ಒಂದು ತೀವ್ರತೆ ಏನಿದೆ, ಆತಂಕ ಅನ್ನೋದನ್ನ ಅಥವಾ ಭಯ ಅನ್ನೋದನ್ನ, ಅದನ್ನ ಮ್ಯಾನೇಜ್ ಮಾಡ್ಕೊಳ್ಳೋದ್ರ ಬಗ್ಗೆನೇ ನಾವು ಸೈಕಾಲಜಿನಲ್ಲಿ ಹೇಳ್ಕೊಡೋದು, ಹೆಂಗ್ ಮ್ಯಾನೇಜ್ ಮಾಡ್ಬೋದು ಅಂತ. ಮೇಡಮ್, ಈಗ ಚಂದ್ರನನ್ನ ಮನೋಕಾರಕ ಅಂತ ನಾವು ಕರಿತೀವಿ. ಹಾಗಾಗಿನೇ ಮನಸ್ಸು ಈ ಚಂದ್ರಗ್ರಹಣದ ಸಮಯದಲ್ಲಿ ಪರ್ಟಿಕ್ಯುಲರ್ ಆಗಿ ನೋಡೋದಾದ್ರೆ ಮನಸ್ಸು ಚಂಚಲವಾಗಿರುತ್ತಾ ಅಥವಾ ಏಕತೆಯಿಂದ ಕೂಡಿರುತ್ತಾ, ಹೇಗೆ ಆ ವ್ಯಕ್ತಿಯ ಮೇಲೆ ಅದು ಡಿಪೆಂಡ್ ಆಗಿರುತ್ತಾ ಮೇಡಮ್? ಇದನ್ನ ನಾವು ಸೈಕಾಲಜಿಸ್ಟ್ ಆಗಿ ನಾವು ಇದನ್ನ ಹೇಳಕ್ಕಾಗಲ್ಲ, ಯಾಕಂದ್ರೆ ಸೈಕಾಲಜಿನಲ್ಲಿ ಡೈರೆಕ್ಟ್ ಆಗಿ ಮೂನ್ ಯಾವ ತರ ಅಫೆಕ್ಟ್ ಮಾಡುತ್ತೆ ಮನಸ್ಸಿನ ಮೇಲೆ ಅನ್ನೋದನ್ನ ನಾವು ಹೇಳಿಲ್ಲ. ಇದೆಲ್ಲ ನಮ್ಮ ಜ್ಯೋತಿಷರಾಗ್ಲಿ ಅಥವಾ ಬೇರೆ ಅಸ್ಟ್ರಾಲಜರ್ಸ್ ಆಗ್ಲಿ ಅವ್ರುಗಳು ಹೇಳುವಂತದ್ದು. ಓಕೆ, ಸೊ ನಾವೇನ್ ಹೇಳ್ತೀವಿ ಅಂತಂದ್ರೆ ಮನಸ್ಸಿನ ಮೇಲೆ ಯಾವ್ದ್ರದ್ದೇ ಒಂದು ಪರಿಣಾಮ. ಸೊ ಈ ಪರಿಣಾಮ ಅನ್ನೋದನ್ನ ಒಂದು ಸಮಸ್ಯೆ ಅಂತ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಸೊ ಅದು ಎಕ್ಲಿಪ್ಸ್ ಆಗಿರಬಹುದು, ಗ್ರಹಣ ಆಗಿರಬಹುದು, ಅಥವಾ ಮೊನ್ನೆ ಇವಾಗ ತಾನೇ ನಾವು ಕೋವಿಡ್ ಟೈಮ್ಸ್ ನೋಡಿದ್ವಿ, ಅದು ಒಂದು ಸಮಸ್ಯೆನೆ, ಅದು ಒಂದು ಗ್ರಹಣನೆ ಅಲ್ವಾ. ಸೊ ಇಂಥ ಟೈಮ್ ಅಲ್ಲಿ, ಅಥವಾ ಎಕ್ಸಾಂಪಲ್ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ಇವಾಗ ಏನೋ ಒಂದು ಪ್ರವಾಹ ಬಂತು, ಮಳೆ ಬಂತು ಜೋರಾಗಿ, ಅವಾಗ ಏನಾಗತ್ತೆ, ಯಾವ ಮರಗಳು ಅಥವಾ ಕಟ್ಟಡಗಳು ಆಳವಾಗಿ ಯಾವ್ದು ಊರಿರಲ್ವೋ, ಯಾವ್ದು ವೀಕ್ ಆಗಿರುತ್ತೋ ಅಂತವು ಬೇಗ ಉರುಳೋಗ್ಬಿಡುತ್ತೆ ಅಲ್ವಾ. ಪ್ರವಾಹ ಆಗ್ಬೋದು, ಮಳೆ ಆಗ್ಬೋದು, ಏನೇ ಆಗ್ಬೋದು. ಅದೇ ಗಟ್ಟಿಯಾಗಿ ಊರಿರುವಂತ ಒಂದು ಆಳವಾಗಿ ಬೇರು ಊರಿರುವಂತ ಮರ ಆಗ್ಲಿ ಅಥವಾ ಕಟ್ಟಡಗಳಾಗ್ಲಿ ಬೀಳಲ್ಲ, ಫೌಂಡೇಶನ್ ಗಟ್ಟಿ ಇರುತ್ತೆ. ಅದೇ ತರನೇ ನಮ್ಮ ಮನಸ್ಥಿತಿ ಎಲ್ಲಿ ಯಾವ್ದು ದೌರ್ಬಲ್ಯ ಇರುತ್ತೆ, ಎಲ್ಲಿ ವೀಕ್ನೆಸ್ ಇರುತ್ತೆ, ಏನೋ ಆಗೋಗ್ಬಿಡುತ್ತೆ, ನನಗೇನೋ ಆಗ್ಬಿಡುತ್ತೆ ಅನ್ನೋ ಒಂದು ಭಯ, ಒಂದು ಅಭದ್ರತೆ ಇರುತ್ತೆ, ಇನ್ಸೆಕ್ಯೂರಿಟಿ ಇರುತ್ತೆ, ಒಂದು ಫಿಯರ್ ಇರುತ್ತೆ, ಅದು ಇಂಟೆನ್ಸ್ ಆಗಿರುತ್ತೆ. ಸೊ ಅಂತ ಕಡೆ ಏನಾಗುತ್ತೆ, ಈ ನೆಗೆಟಿವ್ ಎನರ್ಜಿ ಅನ್ನೋದು, ಇವಾಗ ನೀವು ಹೇಳೋದು ಚಂದ್ರನಿಂದ, ಸೊ ಆ ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಬಹುದು ಅಂತ ನಾವ್ ಹೇಳ್ತೀವಿ. ಮಾಡ್ದೇನು ಇರ್ಬೋದು, ಮಾಡಬಹುದು. ಅಕಸ್ಮಾತ್ ಮಾಡಿದೆ ಅಂತ ಅಂದ್ರೆ, ನಿಮ್ಗೆ ಅದ್ರ ಮೇಲೆ ನಂಬಿಕೆ ಇದೆ ಅಂತಂದ್ರೆ, ವಾಟ್ ನೆಕ್ಸ್ಟ್ ಅನ್ನೋದನ್ನ ಯೋಚನೆ ಮಾಡಿ, ಅದಕ್ಕೆ ವಿಕ್ಟಿಮ್ ಆಗ್ಬೇಡಿ. ವಾಟ್ ನೆಕ್ಸ್ಟ್, ನನ್ ಕೈಲಿ ಏನಿದೆ, ನಾನು ಏನು ಮಾಡಬಹುದು, ನನ್ ಕೈಲಿ ಏನೇನ್ ಮಾಡಕ್ಕಾಗಲ್ಲ, ನನ್ ಕೈಲಿ ಏನೇನ್ ಮಾಡಬಹುದು, ಸೊ ನಾನು ಏನ್ ಮಾಡಬಹುದು ಅಂತ ನೀವು ಪರಿಹಾರದ ಕಡೆ ನೀವು ಫೋಕಸ್ ಮಾಡ್ಕೊಂಡ್ರೆ, ಇದರಿಂದ ನಿಮ್ಮ ಆಬ್ವಿಯಸ್ಲಿ ಏನೋ ನಿಮ್ಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಬ್ರೇಕ್ನ ಬಳಿಕ ಚಂದ್ರ ಚಮತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಮಹರ್ಷಿ ಗುರುಜಿಯವರೇ, ಈಗ ಕೆಲವೊಂದಿಷ್ಟು ಎಫೆಕ್ಟ್ಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಪರಿಣಾಮಗಳಾಗೋದು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಆಗಿರಬಹುದು, ಇದು ವಯಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಗಂಡು ಹೆಣ್ಣು ಅಥವಾ ಗರ್ಭಿಣಿಯರು, ಮಕ್ಕಳು, ವೃದ್ಧರು, ಈ ಥರ ಏನಾದರೂ ಆಗುತ್ತಾ ಅಥವಾ ಒಟ್ಟಿಗೆ ಪರಿಣಾಮ ಬೀರುತ್ತೆ? ಆವಾಗಲೇ ಡಾಕ್ಟರ್ ಭವ್ಯ ವಿಶ್ವನಾಥ್ ಅವರು ಹೇಳ್ತಾ ಇದ್ರು, ಮನಸ್ಸಿನ ಮೇಲೆ ಬದಲಾವಣೆ ಏನು ಅಂತ. ನೋಡಿ, ನಮ್ಮ ಜ್ಯೋತಿಷ್ಯದಲ್ಲಿ ಏನಾಗುತ್ತೆ ಅಂದರೆ, ಚಂದ್ರನ ಮನಸ್ಸಿನ ಕಾರಕ ಅಂತ ಹೇಳ್ತೀವಿ, ಮಾತೃಕಾರಕ ಅಂತ ಹೇಳ್ತೀವಿ. ನೋಡಿ, ಚಂದ್ರನಿಗೂ ಜಲ ಅಂದರೆ ನೀರಕ್ಕೆ ಸಂಬಂಧ ಇದೆ. ಹಾಗಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀಳಬೇಕಾದ್ರೆ ಚಂದ್ರ, ಇವತ್ತು ಯಾರಿಗೆ ಚಂದ್ರ ವೀಕ್ ಆಗಿರ್ತಾನೆ ಅಂಥವ್ರಿಗೆ ಮಾನಸಿಕ ಖಿನ್ನತೆಗೆ ಹೋಗುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ನೋಡಿ, ರಾಹು ಮತ್ತು ಚಂದ್ರನ ಸಂಯೋಗ ಯಾರ ಜಾತಕದಲ್ಲಿ ಇರುತ್ತೋ ಅವರು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇರ್ತಾರೆ. ಎಜುಕೇಷನ್ ವಿಚಾರದಲ್ಲಿ ಆಗಬಹುದು, ಮತ್ತು ಪ್ರೇಮ ವೈಫಲ್ಯ ಉಂಟಾಗಿ ಅವರು ಡಿಸ್ಟರ್ಬೆನ್ಸ್ ಆಗುವಂಥದ್ದಾಗ್ಬೋದು, ಅಥವಾ ಯಾವುದೋ ಒಂದು ಕಾರಣದಿಂದ ಅವ್ರಿಗೆ ಪದೇ ಪದೇ ಆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಕಾರಣ ಚಂದ್ರನಿಂದನೇ ಆಗುವಂಥದ್ದಿರುತ್ತೆ. ಈಗ ಗ್ರಹಣ ಸಂಭವಿಸ್ತಾ ಇರುವಂಥದ್ದು ಅಷ್ಟೇ, ರಕ್ತಚಂದ್ರಗ್ರಹಣ, ಇದು ರಾಹುಗ್ರಸ್ತ ಚಂದ್ರಗ್ರಹಣ ನಾವು ಏನು ಹೇಳ್ತೀವಿ, ಅದು ರಾಹುವಿನ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಮೈಂಡ್ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಮನಸ್ಸಿನ ಕಾರಕ ಚಂದ್ರ ಸೇರ್ಕೊಂಡಿರೋದ್ರಿಂದ ಇನ್ನಷ್ಟು ಮಾನಸಿಕ ಖಿನ್ನತೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಆಗಲೇ ಡಾಕ್ಟರ್ ಭವ್ಯ ಅವರು ಬಹಳ ವಿಸ್ತಾರವಾಗಿ ಹೇಳ್ತಾ ಇದ್ರು, ಜ್ಯೋತಿಷ್ಯಕ್ಕೆ ಚಂದ್ರನ ಬಗ್ಗೆ ಹೇಳಬಹುದು ಅಂತ. ಹೌದು, ಜ್ಯೋತಿಷ್ಯದಲ್ಲಿ ಚಂದ್ರ ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸ ಮಾಡ್ತಾನೆ. ಚಂದ್ರ ಬಲಿಷ್ಠನಾಗಿದ್ದರೆ ದೃಢತೆಯನ್ನು ಕೊಡ್ತಾನೆ, ಮತ್ತು ಏನಾದರೂ ಒಂದು ಸಾಧನೆ ಮಾಡುವಂಥದ್ದು ಇರುತ್ತೆ, ಮತ್ತು ಅದರ ಜೊತೆಗೆ ಕೋಪವನ್ನು ಉಂಟು ಮಾಡುವಂಥದ್ದು, ಮತ್ತು ಯಾವಾಗಲೂ ಅಷ್ಟೇ ಮಾನಸಿಕ ಖಿನ್ನತೆಗೆ ಒಳಗಾಗುವಂಥದ್ದು, ಇವೆಲ್ಲವೂ ಚಂದ್ರನಿಂದ ಆಗುವಂಥದ್ದಾಗಿರುತ್ತೆ. ನಾವು ಯಾವಾಗಲೂ ಚಂದ್ರನ 6ನೇ ಮನೆಯಲ್ಲಿದ್ದರೆ ಶೀತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಹೇಳ್ತೀವಿ, ಕೋಲ್ಡು, ನೆಗಡಿ, ಶೀತ, ಮತ್ತು ಮಾನಸಿಕ ಕಾಯಿಲೆಗಳು, ಹೆಡ್ಡೇಕ್, ಜಾಸ್ತಿ ತಲೆನೋವು ಬರುವಂಥದ್ದು, ಇದನ್ನೆಲ್ಲ ಲೆಕ್ಕಾಚಾರ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಈ ಗ್ರಹಣದ ಸಂದರ್ಭದಲ್ಲಿಯೂ ಸಹ ಚಂದ್ರ ಏನು ಗ್ರಹಣಕ್ಕೀಡಾಗಿರೋದ್ರಿಂದ ಕೆಲವೊಂದು ಮನಸ್ಸಿನ ಮೇಲೇನೂ ಹೆಚ್ಚು ಪರಿಣಾಮ ಬೀಳುವಂಥದ್ದು ಇರುತ್ತೆ. ಯಾರಿಗೆ ಹೆಚ್ಚು ಪರಿಣಾಮ ಬೀಳುತ್ತೆ?
ಎರಡು ವಿಧಾನಗಳನ್ನು ನಾವು ನೋಡಬಹುದಾಗಿದೆ. ಒಂದು, ನಮ್ಮ ದೇಹದ ಚಕ್ರಗಳು ಏನೋ ವೀಕ್ ಆಗಿರುತ್ತೆ ಅಂಥವರಿಗೆ ಜಾತಕದಲ್ಲಿ, ಯಾರ ಜಾತಕದಲ್ಲಿ ಚಂದ್ರ ಬಲಹೀನನಾಗಿದ್ದರೆ ಅಂಥವ್ರಿಗೆ, ಅದರಲ್ಲಿ ಪ್ರಮುಖವಾಗಿರುವಂಥದ್ದಂದರೆ ಲಗ್ನ ನಾವು ತೊಗೊಳ್ತೀವಿ. ಯಾರ ಜಾತಕದಲ್ಲಿ ಲಗ್ನದಲ್ಲಿ ಚಂದ್ರ ಬಲಹೀನನಾಗಿದ್ದರೆ, ಯಾವ ಲಗ್ನಕ್ಕೆ ಬಲಹೀನನಾಗಿರುತ್ತೆ ಅಂತ ಹೇಳಿದ್ರೆ ಮಕರ ಮತ್ತು ಕುಂಭ ಲಗ್ನಕ್ಕೆ, ಮತ್ತು ವೃಶ್ಚಿಕ ಲಗ್ನಕ್ಕೆ ಚಂದ್ರ ನೀಚ ಆಗಿರ್ತಾನೆ. ಮತ್ತು ಈ ಕರ್ಕಾಟಕ ರಾಶ್ಯಾಧಿಪತಿ ಚಂದ್ರ ಆಗಿರೋದ್ರಿಂದ ಚಂದ್ರನ ಜೊತೆ ಏನಾದರೂ ರಾಹು ಸಂಯೋಗ ಕರ್ಕಾಟಕ ರಾಶಿಯಲ್ಲಿ ಲಗ್ನನೇ ಆಗಿದ್ದರೆ ಸೆನ್ಸಿಟಿವ್ ಮನೋಸ್ಥಿತಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ಗ್ರಹಣ ಆಗುವಂಥದ್ದಾಗ್ಬೋದು, ಪೌರ್ಣಮಿ ಸಂದರ್ಭದಲ್ಲಿ ಆಗ್ಬೋದು. ನೋಡಿ, ಸಾಮಾನ್ಯವಾಗಿ ಪೌರ್ಣಮಿ ಅಮಾವಾಸ್ಯೆ ಟೈಮಲ್ಲಿ, ಈ ಪೌರ್ಣಮಿ ಏನು ಸಮೀಪ ಇನ್ನೇನು ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಯಾರು ಈ ಲಗ್ನದಲ್ಲಿ ಹುಟ್ಟಿರ್ತಾರೋ ಅಂಥವರು ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಮಾಡ್ಕೊಳ್ಳೋದು, ಗಂಡ ಹೆಂಡತಿ ನಡುವೆ ಕಲಹಗಳಾಗ್ಬೋದು, ಅತಿಯಾದಂಥ ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳುವಂಥದ್ದು, ಡಿಪ್ರೆಷನ್ಗೆ ಹೋಗುವಂಥದ್ದು, ಇವೆಲ್ಲವೂ ಈ ಚಂದ್ರನಿಂದ ಆಗುವಂಥದ್ದು ಸಮಸ್ಯೆ ಆಗಿರುವಂಥದ್ದು ಇರುತ್ತೆ. ಈ ಗ್ರಹಣನೂ ಸಹ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಎಸ್ ಭವ್ಯ ಮೇಡಮ್, ಈಗ ಯಾರು ಸೆನ್ಸಿಟಿವ್ ಆಗಿರ್ತಾರೋ ಅಥವಾ ಯಾರು ಸೂಕ್ಷ್ಮವಾಗಿರ್ತಾರೋ ಅವರ ಭಾವನೆಗಳ ಮೇಲೆ ದುಷ್ಪರಿಣಾಮ ಬೀರುವಂಥ ಸಾಧ್ಯತೆಗಳು ಕಂಡು ಬರುತ್ತಾ ಅಂತ ಈ ಸಂದರ್ಭದಲ್ಲಿ? ಓಕೆ, ಇವಾಗ ಗುರುಗಳು ಹೇಳಿದ್ರು ಯಾರ ಜಾತಕ ವೀಕ್ ಆಗಿರುತ್ತೆ ಅಲ್ವಾ, ಬಲಹೀನತೆ ಅಂತ ಹೇಳಿದ್ರು. ಸೊ ನಾವ್ ಈ ಜಾತಕ ವೀಕ್ ಆಗಿರುತ್ತೆ ಅನ್ನೋ ಕಡೆ ನಾವೇನ್ ಹೇಳ್ತೀವಿ, ಯಾರ ಮನಸ್ಥಿತಿ ವೀಕ್ ಆಗಿರುತ್ತೆ ಕರೆಕ್ಟ್ ಅಂತ ನಾವ್ ಹೇಳೋದು ಅಲ್ವಾ. ಸೊ ಯಾರ ಮನಸ್ಸು ಜಾಸ್ತಿ ಆತಂಕ, ಭಯ ಅಥವಾ ತಮಗೆ ವಿಶ್ವಾಸ ಇರಲ್ಲ, ಓಕೆ, ಅಂತವ್ರ ಮೇಲೆ ಇಂಥ ನೆಗೆಟಿವ್ ಎನರ್ಜಿಗಳು ಬಂದು ಮನೆ ಮಾಡುವಂತ ಸಾಧ್ಯತೆಗಳಿರುತ್ತೆ. ಸೊ ಇದ್ರಲ್ಲಿ ಎರಡ್ ತರ ನೋಡ್ಬೋದು, ಎರಡ್ ತರ ಮನಸ್ಥಿತಿಗಳು. ಒಂದು, ಇವಾಗ ಆಲ್ರೆಡಿ ಯಾರ್ಯಾರಿಗೆ ಮೆಂಟಲ್ ಡಿಸಾರ್ಡರ್ಸ್ ಇರುತ್ತೆ, ಲೈಕ್ ಗುರುಗಳು ಹೇಳ್ತಾ ಇದ್ರು ಖಿನ್ನತೆ ಅಂದ್ರೆ ಡಿಪ್ರೆಷನ್ ಇರೋ ಪೇಷಂಟ್ಸ್ ಇರಬಹುದು, ಆಂಗ್ಸೈಟಿ ಪೇಷಂಟ್ಸ್ ಇರ್ಬೋದು, ಅಥವಾ ಬೈಪೋಲಾರ್ ಇರುವಂತ ಪೇಷಂಟ್ಸ್ ಇರ್ಬೋದು, ಸ್ಕಿಜೋಫ್ರೇನಿಯಾ ಇರುವಂತ ಪೇಷಂಟ್ಸ್ ಇರ್ಬೋದು. ಇಂಥವ್ರಿಗೆಲ್ಲ ಏನಾಗ್ತಿರುತ್ತೆ ಅಂದ್ರೆ ಮೂಡ್ ಸ್ವಿಂಗ್ಸ್ ತುಂಬಾ ಇರುತ್ತೆ, ಜೊತೆಗೆ ಮನಸ್ಥಿತಿ ಅಷ್ಟೊಂದು ಸ್ಟೇಬಲ್ ಆಗಿರಲ್ಲ. ಇಂಥವರೆಲ್ಲ ಎಷ್ಟೊಂದು ಜನ ಬಹಳಷ್ಟು ಜನ ಮೆಡಿಸಿನ್ಸ್ ತಗೊಂಡು ಅವ್ರ ಮನಸ್ಥಿತಿನ ಕಂಟ್ರೋಲ್ ಮಾಡ್ಕೊಳ್ತಿರ್ತಾರೆ, ಮನಸ್ಸನ್ನ ಹತೋಟಿಗೆ ತಗೊಳ್ತಾ ಇರ್ತಾರೆ. ಆತರ ಒಂದು ಇಂಟೆನ್ಸ್ ಎಕ್ಸ್ಟ್ರೀಮ್ ಅಲ್ಲಿ ಇರೋ ಪೇಷಂಟ್ಸ್ ಇರ್ತಾರೆ. ಸೊ ಅಂತ ಪೇಷಂಟ್ಸ್ ಗೆ ಇದೊಂದು ಆಡೆಡ್ ಟೆನ್ಷನ್ ಆಗ್ಬಿಡುತ್ತೆ. ಸೊ ಗ್ರಹಣ ಬೇಕೆ ಬಂತು, ಇನ್ನೇನ್ ಆಗ್ಬಿಡುತ್ತೆ ನನಗೇನೋ ಒಂದು ಆಡೆಡ್ ಟೆನ್ಷನ್. ಸೊ ಇಂಥವ್ರು ಮೆಡಿಸಿನ್ಸ್ ತಗೊಂಡು, ಅಂದ್ರೆ ಪೂರ್ವ ಸಿದ್ಧತೆ, ಮನಸ್ಸನ್ನ ಸ್ವಲ್ಪ ಹತೋಟಿಗೆ ತಗೋಬೇಕು ಅಂತಂದ್ರೆ ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ಪರೀಕ್ಷೆ ಬಂತು ಅಂತ ಅಂದಾಗ ಎಷ್ಟು ಜನ ಮಕ್ಳಿಗೆ ಭಯ ಆಗುತ್ತೆ, ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಎಕ್ಸಾಮ್ ಹೋದಾಗ ಸಹಿತ ಮಕ್ಳಿಗೆ ಟೆನ್ಷನ್ ಆಗಿ, ಸ್ಟ್ರೆಸ್ ಆಗಿ, ವಾಮಿಟ್ ಮಾಡೋದು, ಹೊಟ್ಟೆ ನೋವು ಬರೋದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಕೆಲವು ಮಕ್ಳು ತುಂಬಾ ಚೆನ್ನಾಗಿ ಎಕ್ಸಾಮ್ ಮಾಡಿ ತುಂಬಾ ಚೆನ್ನಾಗಿ ಪಾಸು ಆಗ್ತಾರೆ, ಒಳ್ಳೆ ಮಾರ್ಕ್ಸ್ ತಗೊಂಡು. ಯಾಕೆ ಅವ್ರು ಹಿಂಗ ಆಗ್ತಾರೆ, ಇವ್ರು ಯಾಕೆ ಹಿಂಗ ಆಗ್ತಾರೆ? ಪರೀಕ್ಷೆ ಪರಿಣಾಮ ಇಬ್ರು ಮೇಲೂ ಒಂದೇ ಕ್ವೆಶ್ಚನ್ ಪೇಪರ್ ಇಬ್ರಿಗೂನು ಅಲ್ವಾ, ಒಂದೇ ವಯಸ್ಸು, ಒಂದೇ ಕಡೆ ಕುತ್ಕೊಂಡು ಪರೀಕ್ಷೆ ಬರೀತಾರೆ. ಆದ್ರೆ ಕೆಲವು ಮಕ್ಳು ಒದ್ದಾಡಿ ಅದಕ್ಕೆ ವಿಕ್ಟಿಮ್ಸ್ ಆಗ್ತಾರೆ, ಕೆಲವು ಮಕ್ಳು ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಅವರು ಪರ್ಫಾರ್ಮೆನ್ಸ್ ಕೊಟ್ಟು ಒಳ್ಳೆ ಮಾರ್ಕ್ಸ್ ಅನ್ನು ತಗೊಂಡ್ಬರ್ತಾರೆ. ಸೊ ಇಲ್ಲಿ ಏನ್ ನಾವು ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಒಂದು ಪೂರ್ವ ಸಿದ್ಧತೆ. ಯಾವ ಮಕ್ಳು ಪೂರ್ವ ಸಿದ್ಧತೆ ಮಾಡ್ಕೊಂಡಿರಲ್ಲ, ಜೊತೆಗೆ ಎಲ್ಲಿ ಒಂದು ಆತ್ಮವಿಶ್ವಾಸ ಅನ್ನೋದಿರಲ್ಲ, ಧೈರ್ಯ ಇರಲ್ಲ, ಸೊ ಯಾರು ಧೈರ್ಯ ಕೊಡ್ತಾ ಇರಲ್ಲ, ಅಂತ ಮಕ್ಳು ಏನಾಗ್ತಾರೆ, ಆ ಪರೀಕ್ಷೆ ಎದುರಿಸಕ್ಕಾಗ್ದೇನೆ ಆ ಪರೀಕ್ಷೆ ಅನ್ನೋದು ಅವ್ರಿಗೊಂದು ಭೂತ ತರ ಆಗ್ಬಿಡುತ್ತೆ ಅಲ್ವಾ. ಸೊ ಒಂದ್ ವಿಕ್ಟಿಮ್ಸ್ ಆಗ್ಬಿಡ್ತಾರೆ. ಅದೇ ಪೂರ್ವ ಸಿದ್ಧತೆ ಇರೋ ಮಕ್ಳು ಏನಾರು ಹೋಗ್ಲಿ, ಪರೀಕ್ಷೆ ಅವ್ರಿಗೂ ಗೊತ್ತಿರಲ್ಲ ಹೇಗಿರುತ್ತೆ ಪ್ರಶ್ನೆ ಪೇಪರ್ ಅಂತ, ಆದ್ರೆ ಏನಾರು ಇರ್ಲಿ ನನ್ನ ಸಿದ್ಧತೆನ ಕರೆಕ್ಟ್ ಆಗಿ ನಾ ಮಾಡ್ಕೊಂಡು ಹೋಗೋಣ ಅಚ್ಚುಕಟ್ಟಾಗಿ. ಅಲ್ಲಿ ಏನ್ ಬರುತ್ತೋ ಅದನ್ನ ಬರೆಯೋಣ, ನೋಡೋಣ ಏನಾಗುತ್ತೆ ಅನ್ನೋ ಒಂದು ಅಪ್ರೋಚ್ ಅಲ್ಲಿ ಹೋದಾಗ ಏನಾಗುತ್ತೆ, ಧೈರ್ಯ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಅವಾಗ ಅವ್ರ ಮೇಲೆ ಪರೀಕ್ಷೆಯಿಂದ ಆಗುವ ಒಂದು ಸ್ಟ್ರೆಸ್, ಟೆನ್ಷನ್ ಕಡಿಮೆ ಆಗುತ್ತೆ. ಅದೇ ತರ ಈ ಸಿಚುಯೇಷನ್ ಅಲ್ಲೂ ಎಕ್ಲಿಪ್ಸ್ ಅಲ್ಲಿ ಏನು ಅಂತಂದ್ರೆ, ಅವಾಗ್ಲೇ ಹೇಳ್ದೆ, ಇಟ್ಸ್ ಅ ಫಿಯರ್ ಆಫ್ ಅನ್ನೋನ್. ಅಲ್ಲಿ ಎಕ್ಸಾಕ್ಟ್ ಆಗಿ ಏನಾಗುತ್ತೆ ಅಂತ ನಮಗ್ ಗೊತ್ತಿಲ್ಲ, ನನ್ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂತಾನು ಗೊತ್ತಿಲ್ಲ. ಸೊ ಆಲ್ರೆಡಿ ನನಗೇನಾದ್ರು ಡಿಪ್ರೆಷನ್ ಇದ್ದು, ಬೈಪೋಲಾರ್ ಡಿಸೀಸ್ ಇದ್ದು, ಅಥವಾ ಆಂಗ್ಸೈಟಿ ಡಿಸೀಸ್ ಇದ್ರೆ ನಾನು ಪೂರ್ವ ಸಿದ್ಧತೆ ಯಾವ ತರ ಮಾಡ್ಕೋಬೇಕು, ಕರೆಕ್ಟ್ ಆಗಿ ಮೆಡಿಸಿನ್ಸ್ ನ ತಗೋಬೇಕು ಅಲ್ವಾ. ಜೊತೆಗೆ ಈ ಒಂದು ಗ್ರಹಣ ಟೈಮ್ ಅಲ್ಲಿ ಏನ್ ಟೈಮ್ ಕೊಡ್ತಾ ಇದಾರೆ, ಇಷ್ಟರಿಂದ ಇಷ್ಟೊತ್ತಿಗಿದೆ ಅಂದಾಗ ಏನ್ ಮಾಡ್ಕೋಬೇಕು ಅಂತಂದ್ರೆ, ಆದಷ್ಟು ಇದನ್ನ ಇಂಟರ್ನೆಟ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ನ್ಯೂಸ್ ಆಗಿರ್ಬೋದು, ನ್ಯೂಸ್ ಚಾನೆಲ್ಸ್ ಅನ್ನ ನೋಡದೆ ಆ ಒಂದು ಟೈಮ್ ಅಲ್ಲಿ ನಾ ಹೇಳ್ತಾ ಇರೋದು, ಆ ಮನಸ್ಸನ್ನ ಕಾಮಾಗಿ ಇಟ್ಕೊಳ್ಳೋ, ಒಂದು ಸಮಾಧಾನವಾಗಿ ಇಟ್ಕೊಳ್ಳುವಂತ ಒಂದು ಮನಸ್ಥಿತಿಗೆ ಬರಬೇಕು. ಸೊ ಅವಾಗ್ಲೇ ಹೇಳ್ದಂಗೆ ಜಪ ಮಾಡ್ಬೋದು, ಧ್ಯಾನ ಮಾಡಬಹುದು. ಏನ್ ತಮಗೆ ಅದು ಮಾಡಕ್ ಆಗ್ತಿಲ್ಲ, ನನಗೆ ಕಣ್ ಮುಚ್ಕೊಂಡು ಕುತ್ಕೊಳಕ್ಕೆ ಆಗಲ್ಲ, ಜಪ ಮಾಡಕ್ಕೆ ಆಗಲ್ಲ ಅಂದ್ರೆ ಬೇಡ, ಆ ಜಪ ಮನಸ್ಸಲ್ಲಿ ಮಾಡೋ ಬದಲು ಕುತ್ಕೊಂಡು ದೇವ್ರ ನಾಮ ಬರಿಬಹುದು, ಕರೆಕ್ಟ್. ಇಲ್ಲ ಅಂತಂದ್ರೆ ಒಂದು ಅಫರ್ಮೇಶನ್ಸ್ ನ ಬರಿಬಹುದು, ನನಗೇನು ಆಗಲ್ಲ, ನನ್ ಕೈಲಿ ನಾನು ಎಲ್ಲ ಸೇಫ್ಟಿ ಮೆಷರ್ಸ್ ತಗೊಂಡಿದೀನಿ,
ಕರೆಕ್ಟ್ ಆಗಿ ಮನೆ ಒಳಗೆ ಕಿಟಕಿ ಬಾಗ್ಲೆಲ್ಲ ಹಾಕೊಂಡು ಕೂತಿದೀನಿ, ಸೇಫ್ ಆಗಿದ್ದೀನಿ, ಹೊರಗೆ ಹೋಗ್ತಾ ಇಲ್ಲ, ಊಟನೂ ಎಲ್ಲ ಮುಗಿಸ್ಬಿಟ್ಟಿದೀನಿ. ಸೊ ನನ್ನ ಕಂಟ್ರೋಲ್ ಅಲ್ಲಿ ಎಷ್ಟು ಮಟ್ಟಿಗೆ ನಾನು ಸಿದ್ಧತೆ ಮಾಡ್ಕೊಂಡಿದೀನಿ, ನನ್ಗೇನು ಪ್ರಾಬ್ಲಮ್ ಆಗಲ್ಲ. ಇಷ್ಟ್ರ ಮೇಲೂ ನನಗೇನೋ ಒಂದು ಸಮಸ್ಯೆ ಆಗತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅದಕ್ಕೆ ನಾನು ಏನ್ ಮಾಡಕ್ಕಾಗತ್ತೆ? ವಿ ಹ್ಯಾವ್ ಟು ಲರ್ನ್ ಟು ಫೇಸ್ ದ ಸಿಚುಯೇಷನ್. ಅದರಿಂದ ಏನ್ ಪರಿಣಾಮ ಆಗುತ್ತೋ ಅದನ್ನ ಎದುರಿಸೋಣ ಅಂತ ಬಂದಾಗ ಇಲ್ಲೇ ಪಾಸಿಟಿವಿಟಿ ಬಂದ್ಬಿಡ್ತು ನಿಮ್ಗೆ. ಸೊ ಅವಾಗ ನೀವು ಸುಲಭವಾಗಿ ಎದುರಿಸಬಹುದು. ಕರೆಕ್ಟ್ ರೈಟ್ ಮೇಡಮ್, ರೈಟ್. ಗುರುಜಿ, ಈಗ ಗ್ರಹಣದ ಸಂದರ್ಭದಲ್ಲಿ ನಾವೇನಾದರೂ ಸಂಕಲ್ಪ ಮಾಡಿದ್ರೆ, ಇವಾಗ ನನಗೆ ಮದುವೆ ಆಗಿಲ್ಲ, ನನಗೆ ಮದುವೆ ಆಗಬೇಕು ಅಂತ ಬೇಡ್ಕೊಂಡ್ರೆ, ಅಂದರೆ ಯಾರಾದರೂ ಇರ್ಬೋದು, ಅಥವಾ ನನಗೆ ಮಕ್ಕಳಾಗಬೇಕು, ಅಥವಾ ನನಗೆ ವೃತ್ತಿ ಸಿಕ್ಕಿಲ್ಲ, ನನಗೆ ಒಂದು ಜಾಬ್ ಸಿಗಲಿ ಅಂತ ಸಂಕಲ್ಪ ಮಾಡಿಕೊಂಡ್ರೆ ಈಡೇರುತ್ತಾ ಅಂತ? ಒಂದು ಪರ್ಟಿಕಲ್ ಸಮಯ ಅಂತ ಇರುತ್ತೆ. ಈಗ ಯಾವುದೇ ಒಂದು ಪೂಜೆ ಸಂದರ್ಭದಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಬಂದಾಗ ಆ ಜಾಗದಲ್ಲಿ ಯಾವುದೋ ಒಂದು ಪುಣ್ಯಕ್ಷೇತ್ರ ಅಂತ ತೆಗೆದುಕೊಳ್ಳೋಣ. ಈಗ ನಮ್ಮ ಕರ್ನಾಟಕದ ಧರ್ಮಸ್ಥಳ ಆಗ್ಬೋದು, ಅಥವಾ ಯಾವುದೋ ಒಂದು ಪಾಸಿಟಿವ್ ಆಗಿರುವಂಥ ಕ್ಷೇತ್ರದಲ್ಲಿ ನಾವು ಕೂತ್ಕೊಂಡು ಏನು ಪ್ರಾರ್ಥನೆ ಮಾಡ್ತೀವೋ ಆ ಸಂಕಲ್ಪ ಏನಿರುತ್ತೆ ಸಿದ್ಧಿಸುತ್ತೆ ಅಂತ ಹೇಳುತ್ತೆ. ಈ ಗ್ರಹಣದ ಸಂದರ್ಭದಲ್ಲಿಯೂ ಅಷ್ಟೇ ನೋಡಿ, ಇವತ್ತು ಬಂದಿರೋದಲ್ಲ, ಆಗಿನ ಕಾಲದಿಂದನೂ ಸಹ ಋಷಿ ಮುನಿಗಳಿಂದನೂ ಈ ಗ್ರಹಣದ ಸಂದರ್ಭದಲ್ಲಿ ಸಿದ್ಧಿ ಸಾಧನೆಗೆ ಬಹಳ ಮುಖ್ಯವಾದಂಥ ಸಮಯ ಅಂತ ಹೇಳುತ್ತೆ. ನಾನೇ ಈಗಾಗಲೇ ಪ್ರತಿಂಗರ ದೇವಿನ ಆರಾಧನೆ ಮಾಡ್ತಾ ಇರೋದ್ರಿಂದ ಆ ದೇವಿಯ ಮಂತ್ರ ಬೀಜಾಕ್ಷರ ಮಂತ್ರವನ್ನು ನಾನು ಜಾಸ್ತಿ ಅಥರ್ಣ ವೇದವನ್ನು ಅಧ್ಯಯನ ಮಾಡೋದು, ಅದು ಆ ಮಂತ್ರ ಬೀಜಾಕ್ಷರವನ್ನು ಸಿದ್ಧಿಸ್ಕೊಂಡಿರೋದ್ರಿಂದ ಇವತ್ತು ಎಷ್ಟೋ ಜನ ಬಂದಂಥವ್ರಿಗೆ ನೋಡಪ್ಪ ಲೀಲಾ ಗುರುಗಳ ಹತ್ರ ಹೋದ್ವಿ, ಅದೇನೋ ಮೆಣಸಿನಕಾಯಿ ಹೋಮ ಮಾಡ್ತಾರಂತೆ, ಅಲ್ಲಿ ಹೋಗಿ ಬಂದಮೇಲೆ ನನ್ನ ನೆಗೆಟಿವ್ ಎನರ್ಜಿ ಹೋಯಿತು ಅಂದರೆ ಅಲ್ಲಿ ಏನೋ ಒಂದು ಪಾಸಿಟಿವ್ ಆಗಿ ಅವರಲ್ಲಿ ಬರ್ತಾ ಇದೆಯಲ್ವಾ. ಸೊ ಅದು ಬರೋದಕ್ಕೆ ಕಾರಣ ಏನು? ನಾನು ಸಿದ್ಧಿ ಮಾಡ್ಕೊಂಡಿದ್ದೀನಿ, ಆ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡು ನಾನು ಆ ಮಂತ್ರಗಳಿಂದ ಅವ್ರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀನಿ. ಸೊ ಆ ಥರ ಪ್ರತಿಯೊಬ್ಬರು ಸಹ ಸಾಧಕರು ಯಾರಿರ್ತಾರೆ ಇವತ್ತು ನೋಡಿ, ನೀವು ನದಿ ಸಮೀಪದಲ್ಲಿ ಇವತ್ತು ಎಲ್ಲೋ ಶ್ರೀರಂಗಪಟ್ಟಣ ನಮ್ಮ ಕರ್ನಾಟಕದಲ್ಲಿ ಕಾವೇರಿ ನದಿ ಹತ್ರ ಆಗ್ಬೋದು, ಅಥವಾ ಇನ್ನಿತರ ಗಂಗಾ ಜಲ ಇರುವಂಥ ಇದು ಹರಿಯುವಂಥ ಕ್ಷೇತ್ರಗಳೆಲ್ಲ ಆಗ್ಬೋದು, ಎಲ್ಲೆಲ್ಲಿ ನದಿಗಳಿರುತ್ತೋ ಎಲ್ಲೆಲ್ಲಿ ಸಾಗರಗಳಿರುತ್ತೋ ಕೆಲವು ಅಥರ್ಣ ವೇದ ಅಧ್ಯಯನ ಮಾಡಿರುವಂಥವ್ರು ಅಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತಾ ಇರ್ತಾರೆ, ಜಪ ಮಾಡ್ತಾ ಇರ್ತಾರೆ. ಏನೋ ಬೇಡ ನನಗೇನು ಗೊತ್ತಿಲ್ಲ ಅನ್ನೋಂಥವ್ರು ಇವತ್ತು ಅಷ್ಟೇ ವೇದಾಭ್ಯಾಸ ಮತ್ತು ಸಾಮಾನ್ಯ ವ್ಯಕ್ತಿಗಳು ನದಿ ಹತ್ರ ನಾವು ಸಮೀಪ ಇದ್ದೀವಿ, ಗ್ರಹಣ ಟೈಮಲ್ಲಿ ನದಿಯಲ್ಲಿ ಸ್ನಾನ ಮಾಡೋಣ ಅನ್ನೋವಂಥವ್ರು ಎಷ್ಟು ಜನ ಇದ್ದಾರೆ. ಸೊ ಹಾಗಂದರೆ ಅಲ್ಲೆಲ್ಲೋ ಒಂದು ಕಡೆ ಆ ಸಾಧನೆ ಮಾಡುವಂಥದ್ದು ಸಿದ್ಧಿ ಆಗುವಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಯಾವುದೇ ಮಂತ್ರ ಆಗ್ಬೋದು, ಅದು ದೈವ ಬೀಜಾಕ್ಷರ ಮಂತ್ರ ಆಗ್ಬೋದು, ಅಥವಾ ಯಾವುದೋ ರೀತಿಯಾದಂಥ ದುಷ್ಟಶಕ್ತಿಗಳೇ ಅಂತ ಅಥರ್ಣ ವೇದದಲ್ಲಿ ಬರುವಂಥದ್ದು ಕೆಲವೊಂದು ಪ್ರಯೋಗಗಳು ಮಾಡುವಂಥದ್ದು ಇರುತ್ತೆ, ಕರೆಕ್ಟ್, ಅಂಥದ್ದನ್ನು ಸಿದ್ಧಿ ಮಾಡಿಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಮೂಢನಂಬಿಕೆಗೆ ಹೋಗಿ ಮಕ್ಕಳನ್ನ ನಾವು ನೋಡ್ತಾ ಇದ್ವಿ, ಮಣ್ಣಲ್ಲಿ ಹೂತಿಡುವಂಥದ್ದು ಪದ್ಧತಿ ಮತ್ತು ಬಲಿ ಪೂಜೆಗಳು ಏನೇನೋ ಮಾಡ್ತಾ ಇರ್ತಾರೆ, ಅವು ಮಾಡಬಾರ್ದು, ನಿಷಿದ್ಧ ಅಂತ ಹೇಳುತ್ತೆ. ಆದರೆ ನಾವು ಸಾಧನೆ ಮಾಡಿಕೊಳ್ಳೋದಕ್ಕೆ ಏನೆಲ್ಲ ಆಗುತ್ತೋ ಅದನ್ನು ಮಾಡ್ಕೋಬಹುದು, ಪಾಸಿಟಿವ್ ಆಗಿ ತಗೊಳ್ಳೋಣ, ಅಂದರೆ ಸಕಾರಾತ್ಮಕವಾಗಿ ತೆಗೆದುಕೊಂಡು. ನಾನು ಇವತ್ತು ನೋಡ್ತಾ ಇರುವಂಥ ಜನಗಳಲ್ಲಿ ಸಮಸ್ಯೆ ಅಂದರೆ ಒಂದು ಆರ್ಥಿಕ ಸಂಕಷ್ಟಗಳಿದ್ದಾರೆ, ಎಷ್ಟು ಜನ ಸಾಲದಲ್ಲಿದ್ದಾರೆ, ಎಷ್ಟು ಜನ ಸಂಪಾದನೆ ಮಾಡಿದ್ದು ಉಳಿತಾಯ ಮಾಡ್ಕೊತಾ ಇಲ್ಲ. ಅಂಥವರು ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಮಹಾ ಲಕ್ಷ್ಮೀ ನಮಃ ಅಂದರೆ ಲಕ್ಷ್ಮೀ ಬೀಜಾಕ್ಷರ ಸಿದ್ಧಿ ಮಾಡಿಕೊಳ್ಳಿ ಬಿಡಿ. ಎಷ್ಟು ಜನ ಉದ್ಯೋಗ ಸಿಗ್ತಾ ಇಲ್ಲ ನೋಡಿ, ಬಹಳ ಜನ ವಿದೇಶದಲ್ಲಿದ್ದಾರೆ, ಸ್ವದೇಶದಲ್ಲಿದ್ದಾರೆ, ಗೌರ್ಮೆಂಟ್ ಕೆಲಸಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ. ನನ್ನ ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ನಾನು ಇಷ್ಟು ವರ್ಷ ನಮ್ಮ ತಾತ ಮತ್ತು ನನ್ನ ತಂದೆಯವರೆಲ್ಲ ಜ್ಯೋತಿಷರು, ಇವತ್ತಿಗೂ ನಾನು ಇದೇ ವೃತ್ತಿಯಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನನ್ನ ವೃತ್ತಿ ಜೀವನ ಹೇಗಿರುತ್ತೆ ಅನ್ನುವಂಥದ್ದು ನಾನೊಂದು ಉದಾಹರಣೆ ಕೊಡ್ತೀನಿ. ಅಂದರೆ ಯಾವುದೇ ವ್ಯಕ್ತಿಗೆ ಒಂದು ಮಂತ್ರ ಆಗಬಹುದು, ಏನೋ ಒಂದು ಪೂಜೆ ಆಗಬಹುದು, ಅವನು ಮಾಡುವಂತಹ ವಿಧಿವಿಧಾನದ ಮೇಲೆ ಫಲಗಳನ್ನು ಕೊಡುತ್ತೆ, ಕರ್ಮ ಫಲದಿಂದ ಇನ್ನೊಂದು ಕೊಡುತ್ತೆ ಅಂತ ಹೇಳುತ್ತೆ. ಇನ್ನೊಂದು ದೈವ ಶಕ್ತಿಯಿಂದ ಒಂದು ಫಲಗಳನ್ನು ಕೊಡುತ್ತೆ, ಇದೇ ದೈವ ಶಕ್ತಿ ಅಂತ ಹೇಳುತ್ತೆ. ಗ್ರಹಣದ ಸಂದರ್ಭದಲ್ಲಿ ಹಿರಿಯರ ಪೂಜೆ, ಹಿರಿಯರ ತರ್ಪಣಗಳನ್ನು ಕೊಡುವಂಥದ್ದು. ಸಾಧಕರು ಏನಾದರೂ ಇದ್ದರೆ ಲಕ್ಷ್ಮೀ ಮಂತ್ರ ಅಥವಾ ಯಾವುದಾದ್ರೂ ಸಮಸ್ಯೆ ಇದ್ದರೆ ಅದನ್ನು ಒಂದು ಸಂಕಲ್ಪ ರೀತಿಯಲ್ಲಿ ಪೂಜೆಯನ್ನು ಮಾಡೋದು. ಈಗ ಸಾಮಾನ್ಯವಾಗಿ ಈಗ ನಾವು 3 ರಾಶಿಗಳಿಗೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಬರುವಂಥದ್ದು ಇರುತ್ತೆ. ಈ ಗ್ರಹಣ ಆಗ್ತಾ ಇರುವಂಥದ್ದು ಶತಭಿಷ ನಕ್ಷತ್ರ ಉಪರಿ ಪೂರ್ವಭಾದ್ರ ನಕ್ಷತ್ರ, ಅಂದರೆ ಸಂಧಿ ಹಾಕ್ತಾ ಇರೋದು, ಸಂಧಿ ಕಾಲದಲ್ಲಿ ಕುಂಭರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದು, ರಾಹುಗ್ರಸ್ತ ಚಂದ್ರಗ್ರಹಣ. ಸೊ ಇವರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ಕರ್ಕಾಟಕ ರಾಶಿ ಅಧಿಪತಿ ಚಂದ್ರನೇ ಗ್ರಹಣಕ್ಕೀಡಾಗಿರೋದ್ರಿಂದ ಅವ್ರಿಗೂ ಸಮಸ್ಯೆ ಬರುವಂಥದ್ದು ಇರುತ್ತೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ಚಂದ್ರ ನೀಚ ಸ್ಥಾನದಲ್ಲಿರೋದ್ರಿಂದ ಅವ್ರಿಗೂ ಡಿಪ್ರೆಷನ್ನು ಅಥವಾ ಏನಾದರೂ ಅನಾರೋಗ್ಯ ಇಂಥದಕ್ಕೆಲ್ಲ ತೊಂದರೆ ಆಗುವಂಥದ್ದು ಇರುತ್ತೆ. ಅವರೆಲ್ಲ ಅಕ್ಕಿ ಮತ್ತು ಉದ್ದಿನ ಕಾಳು, ಯಾಕಂದರೆ ಚಂದ್ರನಿಗೆ ಧಾನ್ಯ ಅಂತ ಹೇಳ್ತೀವಿ, ಅಕ್ಕಿ ಮತ್ತು ರಾಹುಗೆ ಉದ್ದಿನ ಕಾಳು, ಈ ಎರಡೂ ಧಾನ್ಯವನ್ನು
ಮಂತ್ರ ಜಪ ಮಾಡಲಿ, ಅವರಿಗೆ ಸಿದ್ಧಿ ಆಗುತ್ತೆ, ದೋಷ ಪರಿಹಾರ ಆಗುತ್ತೆ, ಮತ್ತೆ ಮಾನಸಿಕ ಖಿನ್ನತೆ, ಡಿಸ್ಟರ್ಬೆನ್ಸು ಇವೆಲ್ಲ ಕಡಿಮೆ ಆಗುವಂಥದ್ದು ಇರುತ್ತೆ. ಚಂದ್ರಪೀಠ ಪರಿಹಾರ ಮಂತ್ರ ಸಿಗುತ್ತೆ, ರಾಹುಪೀಠ ಪರಿಹಾರ ಮಂತ್ರ ಸಿಗುತ್ತೆ. ಇದನ್ನೆಲ್ಲವನ್ನ ಸಿದ್ಧಿ ಮಾಡಿ ಪೂಜೆಯನ್ನು ಮಾಡೋದ್ರಿಂದ ದೋಷ ನಿವಾರಣೆ ಆಗಲಿಕ್ಕೆ ಸಾಧ್ಯ. ಚಂದ್ರ ಚಮತ್ಕಾರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜನರಿಗೆ ಸಾಕಷ್ಟು ಕುತೂಹಲ ಇದೆ, ಸಾಕಷ್ಟು ಪ್ರಶ್ನೆಗಳಿದೆ, ಗೊಂದಲಗಳಿದೆ. ಗುರುಜರು ಕೂಡ ಅದಕ್ಕೆ ಸೂಕ್ತವಾದಂತಹ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಜ್ಯೋತಿಷ್ಯ ಧರ್ಮಶಾಸ್ತ್ರದ ಪ್ರಕಾರ ನಾವು ಹೇಳ್ತಾ ಹೋದರೆ, ಗುರುಜಿ ಇನ್ನೊಂದು ಕುತೂಹಲ ಇರೋದು ನನಗೆ, ಕರ್ನಾಟಕ ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಾಂಬ್ ಹಾಕಿದ್ರು ಕೆಲವೊಬ್ಬರು, ಮುಖ್ಯಮಂತ್ರಿಗಳ ಬದಲಾವಣೆ ಆಗಿಬಿಡುತ್ತೆ ಅಂಥೇಳಿ, ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ CM ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಗುರುಜಿ. ಇದರ ಬಗ್ಗೆ ನೀವು ಹೇಳೋದಾದ್ರೆ? ಕಳೆದ ವರ್ಷಗಳಿಂದನೂ ಇದು ಮಾತುಕತೆ, ಒಳ ಮಾತುಕತೆ ನಡೀತಾ ಇರುವಂಥದ್ದು. ಆದರೆ ಈ ಗ್ರಹಣ ಏನಿದೆ, ಏನಾದರೂ ಒಂದು ಚಮತ್ಕಾರ ಮಾಡಬಹುದು ಅಂತ ನನ್ನ ಜ್ಯೋತಿಷ್ಯ ಲೆಕ್ಕಾಚಾರ. ಯಾಕೆ, ಹೇಗೆ ಆಗಬಹುದು ಅನ್ನುವಂಥದ್ದು ನಾವು ತಿಳ್ಕೊಳ್ಳೋಣ. ನಾನು ಜನ್ಮ ದಿನಾಂಕದ ಬಿಟ್ಬಿಡೋಣ. ನಾವು ಯಾವಾಗಲೂ ಅಷ್ಟೇ ಹೆಸರುಗಳು ಹೇಗಾದಂತ ಕರೆಯ ಹೆಸರುಗಳನ್ನು ನಾವು ನೋಡ್ತೀವಿ. ನೋಡಿ, ಸಾಮಾನ್ಯವಾಗಿ ನಾವು ಕರೆಯ ಹೆಸರುಗಳಲ್ಲಿ ನಾವು ನೋಡಿದಾಗ ಸಿದ್ದರಾಮಯ್ಯ ಅಂತ ಹೇಳಿದ್ರೆ, ನಾವು ಗ್ರಹಣ ಆಗ್ತಾ ಇರೋದು ಕುಂಭರಾಶಿಗೆ ಬರುತ್ತೆ ಅವ್ರದ್ದು, ಇದ್ರ ನಾಮ ನಕ್ಷತ್ರಕ್ಕೆ. ಈ ನಾಮ ನಕ್ಷತ್ರ ಕುಂಭರಾಶಿಗೆ ಏನಾಗುತ್ತೆ ಅಂದರೆ, ಈ ಗ್ರಹಣದ ಸಂದರ್ಭದಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥದ್ದು ಇರುತ್ತೆ. ಸೊ ಇದು ಒಂದು ಕಾರಣ ನಾನು ಸೈಂಟಿಫಿಕ್ ಆಗಿ ಹೇಳ್ತಾ ಇರೋದು. ಎರಡನೇದು ನಾವು ನೋಡೋಕೆ ಹೋದರೆ DK ಶಿವಕುಮಾರ್ ಅಂತ ಬಂದಾಗನು, ಸೊ ಈಗ ಅವರೇ ಪ್ರಯತ್ನದಲ್ಲಿರುವಂಥದ್ದು, ಈಗ ಹೆಚ್ಚಿನ ಮಟ್ಟಿಗೆ ಒಲವು ಕೊಡ್ತಾ ಇರುವಂಥದ್ದು. ಸೊ ಇನ್ನು ಬೇರೆ ಬೇರೆಯವರು ಎಲ್ಲರಿಗೂ ಆಸೆ ಇದೆ. ಈಗ ನಾನು ಏನಾದರೂ MLA ಎಲೆಕ್ಷನಲ್ಲಿ ನಿಂತ್ಕೊಂಡಾಗ ನನಗೂ ಆಸೆ ಇದ್ದೇ ಇರುತ್ತೆ, ನಾನು MLA ಆಗಿದ್ದೀನಪ್ಪ, ನಾನು CM ಆಗ್ತೀನಿ, ನನಗೂ ಪೋಸ್ಟ್ ಕೊಡಿ ಅಂತ ಕೇಳಬಹುದು. ಆದರೆ ಪ್ರೆಸೆಂಟ್ ಯಾರಿಗೆ ಆದ್ಯತೆ ಕೊಡಬಹುದು ಅನ್ನುವಂಥದ್ದು ಒಂದು ಲೆಕ್ಕಾಚಾರದಲ್ಲಿ ನಾವು ಹೋಗೋಣ. ಸೊ ಇಲ್ಲಿ ಏನಾಗುತ್ತೆ, ಇಬ್ಬರಿಗೂ ಪೈಪೋಟಿ ಇರೋದ್ರಿಂದ ಸಾಧ್ಯತೆಗಳು ಜಾಸ್ತಿ ಇದೆ ಅನ್ನುವಂಥದ್ದು ಹೇಳುತ್ತೆ. ಇನ್ನು ಜನ್ಮ ನಕ್ಷತ್ರಕ್ಕೆ ತಗೊಳ್ಳೋಣ, ಯಾಕಂದರೆ ಒಂದು ಗೊತ್ತಿರುವಂಥ ಪ್ರಕಾರದಲ್ಲಿ ಇವತ್ತು ವೃಷಭ ರಾಶಿಯವರಿಗೆ ಹೇಗಿದೆ ನೋಡಿ. ನಾನು ವೃಷಭ ರಾಶಿ ಮತ್ತು ತುಲಾರಾಶಿ ವಿಚಾರದಲ್ಲಿ ಹೇಳಿದೆ, ರಾಶಿ ಭವಿಷ್ಯದ ವಿಚಾರದಲ್ಲಿ. ನೋಡಿ, ರಾಶ್ಯಾಧಿಪತಿ ಯಾರು, ಶುಕ್ರ ಬಲಿಷ್ಠನಾಗಿ ಉಚ್ಚಸ್ಥಾನದಲ್ಲಿದ್ದಾರೆ. ಪ್ರಭಾವಿ ವ್ಯಕ್ತಿಗಳಿಂದ ಅನುಕೂಲ, ಅವರಿಂದ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದಿದೆ. ಸೊ ರಾಶಿಯಲ್ಲಿ ನಾವು ನೋಡೋಕ್ಕೋದ್ರೆ ವೃಷಭ ರಾಶಿಯವರೆಗೆ ಹೇಗಿದೆ, ವೃಷಭ ರಾಶಿಯವರೆಗೆ ಉತ್ತಮವಾದಂಥ ಸ್ಥಾನ ಪಲ್ಲಟನೆ ಆಗುವಂಥದ್ದಿರುತ್ತೆ. ಅಂದರೆ DK ಶಿವಕುಮಾರ್ದು ವೃಷಭ ರಾಶಿ ಅಂತ, ವೃಷಭ ರಾಶಿ ನಾಮ ನಕ್ಷತ್ರದಲ್ಲಿ ನಾವು ತಗೊಳ್ಳೋದ್ರೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಈ ಕುಂಭರಾಶಿಯವರು ಬಲಹೀನನಾಗುವಂಥ ಸಾಧ್ಯತೆ ಇರುತ್ತೆ. ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ಚಮತ್ಕಾರವನ್ನ ಮಾಡುವಂಥ ಸಾಧ್ಯತೆ ಇರುತ್ತೆ. ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ 100% ಭಾಗದಷ್ಟು ಬದಲಾವಣೆ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದಿದೆ. ಒಂದಷ್ಟು ಗೊಂದಲಗಳು. ಯಾಕೆ ಇದನ್ನ ನಿಖರವಾಗಿ ಹೇಳಬಹುದು ಜ್ಯೋತಿಷ್ಯದಲ್ಲಿ ಅಂತ ಹೇಳಿದ್ರೆ, ನೋಡಿ, ಗ್ರಹಣ ಆಗ್ತಾ ಇರುವಂಥದ್ದು ರಾಶಿ ನಾವು ತೆಗೆದುಕೊಳ್ಳೋಣ. ಯಾವುದು? ಕುಂಭರಾಶಿ. ಕುಂಭರಾಶಿ ಅಧಿಪತಿ ಯಾರು? ಶನಿ ಗ್ರಹ ಆಗಿರ್ತಾನೆ. ಶನಿಯು ದ್ವಿತೀಯ ಸ್ಥಾನದಲ್ಲಿ, ಅಂದರೆ ಪ್ರಸ್ತುತ ಗೋಚಾರದಲ್ಲಿರುವಂಥದ್ದು ಮೀನರಾಶಿಯಲ್ಲಿ ಇದೆ. ನೋಡಿ, ಮೀನರಾಶಿಗೆ ನೇರವಾಗಿ ಕುಜನ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಅದರ ದೃಷ್ಟಿ ಬಿದ್ದಾಗ ಅದರ ತೀವ್ರತೆ, ಅದರ ಪ್ರಭಾವ ಬೀರುತ್ತೆ ಅಂತ ಹೇಳುತ್ತೆ. ಕುಜನ ದೃಷ್ಟಿ ಶನಿಯ ಮೇಲೆ ಬೀಳ್ತಾ ಇದೆ. ಶನಿ ಯೋಗಕಾರಕ ಆಗಿರ್ತಾನೆ. ನೀವು ಗಮನಿಸಬಹುದು, ಎಲ್ಲರೂ ಭಯ ಬೀಳ್ತಾರೆ. ಎಲ್ಲಾದರೂ ನಾವು ಗಾಡಿ ಓಡಿಸುವಾಗ ಶನೇಶ್ವರ ದೇವಸ್ಥಾನ ಇದ್ರೆ ಸ್ಟೇರಿಂಗ್ ಬಿಟ್ಬಿಟ್ಟು ನಮಸ್ಕಾರ ಮಾಡ್ಕೊತಾರೆ. ಯಾಕಂದ್ರೆ ಅಯ್ಯಪ್ಪ ಶನೇಶ್ವರ ಎಗ್ಲೇ ಇರ್ತಾರೆ, 7 ವರ್ಷ ಬಿಡಲ್ಲ ಅಂತೇಳಿ. ಆದರೆ ತಪ್ಪು ಅಭಿಪ್ರಾಯ. ಶನಿ ಮುನಿದ್ರೆ ಅವನು ಒಬ್ಬ ರಾಜನ್ನು ಅಷ್ಟೇನೆ, ಏನಾದರೂ ಕಷ್ಟಗಳು ಕೊಡ್ತಾನೆ ಅಂದರೆ ರಾಜ ಬಂದು ಭಿಕ್ಷಕನಾಗ್ತಾನಂತೆ, ಭಿಕ್ಷಕ ಹೋಗಿ ರಾಜ ಆಗ್ತಾನಂತೆ. ಇಲ್ಲಿ ಏನಾಗ್ತಾ ಇದ್ದೇನೆ, ದ್ವಿತೀಯ ಸ್ಥಾನದ ಮೀನರಾಶಿಯಲ್ಲಿ ಗುರುಸ್ಥಾನದಲ್ಲಿದ್ದು ಬಲಿಷ್ಠನಾಗಿರೋದ್ರಿಂದ ವೃಷಭ ರಾಶಿಗೆ ನೋಡಿ ಗಮನಿಸಬಹುದು, ಶನಿಯ ದೃಷ್ಟಿ ಎಲ್ಲೆಲ್ಲಿ ಫಲಗಳು ಕೊಡುತ್ತೆ ಅಂದರೆ, ಶನಿ ಇರುವಂಥ ಮನೆಯಿಂದ 3, 7, 10ನೇ ಮನೆ ದೃಷ್ಟಿ ಇರುತ್ತೆ. ಯಾರ್ಯಾರಿಗೆ ದೃಷ್ಟಿ ಇದೆ ಅಂತ ಹೇಳಿದ್ರೆ 3ನೇ ಮನೆ ಯಾವ್ದು ಬರುತ್ತೆ? ಶನಿ ಇರುವಂಥದ್ದು ವೃಷಭ ರಾಶಿ. ಈಗ ವೃಷಭ ರಾಶಿಗೆ ಶನಿಯ ದೃಷ್ಟಿ ಇದ್ದರೆ ಅಧಿಕಾರವನ್ನು ಕೊಡ್ತಾನೆ, ಸ್ಥಾನವನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಮತ್ತು 7ನೇ ಮನೆ ದೃಷ್ಟಿ ಯಾರಿಗೆ ಬೀಳ್ತಾ ಇದೆ? ಕುಜನ ಮೇಲೆ ಬೀಳ್ತಾ ಇದೆ. ಕುಜ ಅಗ್ನಿತತ್ವ, ಕೋಪ, ಅಸೂಯೆ, ಜಗಳಗಳು, ವ್ಯಾಜ್ಯಗಳು, ಒಬ್ಬರು ನೋಡಿದ್ರು ಒಬ್ಬರಿಗಾಗಲ್ಲ, ಆ ರೀತಿ ಒಂದು ಡಿಸ್ಟರ್ಬೆನ್ಸ್ ಮಾಡುವಂಥದ್ದಿರುತ್ತೆ. ಯಾವಾಗ ಕುಜನ ದೃಷ್ಟಿ ಶನಿ ಮೇಲೆ ಬೀಳುತ್ತೋ ಅವರಿಬ್ಬರ ನಡುವೆ ಡಿಸ್ಟರ್ಬೆನ್ಸ್ ಆಗಿ ಅವರ ಅಧಿಕಾರವನ್ನು ಕಳ್ಕೊಳ್ಳುವಂಥದ್ದು ಕುಂಭರಾಶಿಯವರ ಸಾಧ್ಯತೆ ಇದೆ. ಕುಂಭರಾಶಿಯವರಿಗೆ ಯಾವಾಗ ಅಧಿಕಾರ ಹೋಗುತ್ತೆ ಅಂತ ಹೇಳಿದ್ರೆ ನೋಡಿ ಗಮನಿಸಬಹುದು, ಆ ಗ್ರಹಣದ ಸಂಭವ ನೋಡಿ. ಕರೆಯ ಹೆಸರಿಗೆ ಕುಂಭರಾಶಿ, ಒಂದಿಷ್ಟು ಲೆಕ್ಕಾಚಾರದಲ್ಲಿ ವೃಶ್ಚಿಕ ರಾಶಿನೂ ಇವ್ರದ್ದು ಸಿದ್ದರಾಮಯ್ಯ ಅವ್ರದ್ದು ಅಂತ ಕೆಲವೊಂದು ಇದರಲ್ಲಿ ನೋಡ್ತಾ ಇದ್ವಿ. ಈಗ ಇದರಲ್ಲಿ ವೃಶ್ಚಿಕ ರಾಶಿನೇ ತೆಗೆದುಕೊಳ್ಳೋಣ, ಅದನ್ನು ವೀಕ್ ಪಾಯಿಂಟ್ ಇದೆ. ಇಲ್ಲಿ ವೃಶ್ಚಿಕ ರಾಶಿಗೆ ಚಂದ್ರ ನೀಚ ಸ್ಥಾನ. ಇಲ್ಲಿ ನೀಚ ಸ್ಥಾನ ಆಗಿರುವಂಥ ಚಂದ್ರ ಗ್ರಹಣಕ್ಕೀಡಾಗಿದ್ದಾನೆ.
ಇಲ್ಲಿ ವೃಶ್ಚಿಕ ರಾಶಿಯಿಂದನೂ ಅವರಿಗೆ ತೊಂದರೆ ಇದೆ. ಇನ್ನು ಅದ್ರ ಜೊತೆಗೆ ನಾವು ನೋಡೋಕೆ ಹೋದರೆ ಅವರ ಕುಂಭರಾಶಿ ನಾಮನಕ್ಷತ್ರಕ್ಕೆ ಕರೆಯೋಕೆ ಹೋದ್ರೇನು ಈ ಗ್ರಹಣಕ್ಕೀಡಾಗಿರೋದ್ರಿಂದ ಅಧಿಕಾರವನ್ನು ಕಳ್ಕೊಳ್ಳುವಂಥದ್ದಿದೆ, ಆರೋಗ್ಯದಲ್ಲಿ ಕ್ಷೀಣ ಆಗುವಂಥದ್ದಿರುತ್ತೆ, ಶತ್ರುಗಳು ಜಾಸ್ತಿ ಆಗ್ತಾರೆ CMಗೆ. ಸೊ ಯಾಕಂತ ಹೇಳಿದ್ರೆ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿರುವಂಥ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಅಂದರೆ ಗುರುಜಿ, ನಿಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ DK ಶಿವಕುಮಾರ್ ಅವರು ಒಂದು 80% ಅಷ್ಟು ಅಧಿಕಾರ CM ಸಾಧ್ಯತೆಗಳು ಯಾಕೆ 100% ಕೊಡ್ಬೋದಲ್ಲ? ಗುರುಗಳು ಹೇಳ್ತಾ ಇದ್ದಾರೆ ಶನಿ ಯೋಗಕಾರಕ, ಸರ್ವ ಯೋಗಕಾರಕ ಆಗಿದ್ದಾನೆ, ಅಧಿಕಾರವನ್ನು ಕೊಡ್ತಾನೆ, 3ನೇ ಮನೆಗೆ ದೃಷ್ಟಿ ಇದೆಯಲ್ಲ, ಕೊಡ್ಬೋದಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂದರೆ ಕರ್ಮಫಲನೂ ಸೇರ್ಕೊಳ್ಳುತ್ತೆ, ಅವರು ಮಾಡಿರೋ ಕರ್ಮಫಲಗೂ ಅನ್ವಯ ಆಗುತ್ತೆ. ಈಗ ನನಗೆ ಯೋಗ ಇದೆ, ನನಗೆ ಶುಕ್ರ ದೇಶ ನಡೀತಾ ಇದೆ, ಆದರೂ ಏನೂ ಇಲ್ಲ, ಏನಪ್ಪ ಬಡವರಾಗೇ ಇದ್ದಾರೆ, ಏನು ಸಂಪಾದನೆ ಇರಲ್ಲ. ಎಷ್ಟು ಜನಕ್ಕೆ ಶುಕ್ರ ದೇಶ ನಡೀತಾ ಇದೆ? ಯಾಕೆ ಫಲ ಕೊಡ್ತಾ ಇಲ್ಲ? ಶುಕ್ರ ಕರ್ಮಗಳ ಮೇಲೆ ಲೆಕ್ಕಾಚಾರ ಮಾಡ್ತಾನೆ. ಯಾವಾಗ ಕರ್ಮಗಳ ಮೇಲೆ ಲೆಕ್ಕಾಚಾರ ಮಾಡಿ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಜ್ಯೋತಿಷ್ಯದಲ್ಲಿ, ನನ್ನ ಲೆಕ್ಕಾಚಾರದಲ್ಲಿ ಜ್ಯೋತಿಷ್ಯದಲ್ಲಿ ಇವರಿಗೆ ಋಷಭ ರಾಶಿ ಆಗಿರುವಂಥವ್ರಿಗೆ ಅಧಿಕಾರ ಸಿಕ್ಕೇ ಸಿಗುತ್ತೆ. ಈ ಏನು ಕುಜನ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇರೋದ್ರಿಂದ ವ್ಯಾಜ್ಯಗಳು, ಒಳ ಜಗಳಗಳು ಮತ್ತು ಅಸೂಯೆಗಳು ಇವೆಲ್ಲ ಖಂಡಿತ ಹಾಗೆ ಆಗುತ್ತೆ. ಎಸ್ ಗುರುಜಿ, ಮತ್ತಷ್ಟು ಮಾತಾಡೋಣ ಗುರುಜಿ. ಭವ್ಯ ಮೇಡಮ್, ಈಗ ಗ್ರಹಣದ ಸಂದರ್ಭದಲ್ಲಿ ನಿದ್ದೆ ಮಾಡಬೇಕಾ ಬೇಡವಾ, ಹಾಗೇ ಇರಬೇಕಾ, ಅಥವಾ ನಿದ್ರೆ ಬರೋದಿಲ್ಲ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು ವೈಯಕ್ತಿಕವಾಗಿ ನನಗೆ. ಇದ್ರ ಬಗ್ಗೆ ಉತ್ತರ ಕೊಡೋದಾದ್ರೆ ಮೇಡಮ್? ಗ್ರಹಣದ ವೇಳೆ ನಾನು ಅದನ್ನೇ ಹೇಳಿದ್ದು, ಯಾರ ಮನಸ್ಥಿತಿ ಶಾಂತವಾಗಿರುತ್ತೋ ಅಂತವ್ರು ಖಂಡಿತ ನಿದ್ದೆ ಬರುತ್ತೆ. ಓಕೆ, ಯಾಕಂದ್ರೆ ಅಲ್ಲಿ ಭಯ ಇರಲ್ಲ, ಆತಂಕ ಇರಲ್ಲ. ಹೌದಾ? ಎಲ್ಲಿ ಭಯ ಆತಂಕ ಇರುತ್ತೋ ಅಲ್ಲಿ ಮನಸ್ಸು ಸಮಾಧಾನ ಇರಲ್ಲ. ಸೊ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಿದ್ರೆ ಬರಲ್ಲ ಅಲ್ವಾ? ಸೊ ನಿದ್ರೆ ಖಂಡಿತವಾಗ್ಲೂ ಬರಲ್ಲ. ಸೊ ಇದು ಗ್ರಹಣ ಇಲ್ಲ ಅಂದ್ರೂ ಇರುವಂತ ಮನಸ್ಥಿತಿ. ಗ್ರಹಣ ಇದ್ರು ಅಂತೂ ಇದೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಗ್ರಹಣ ಇದೆ, ಸೊ ಏನಾಗುತ್ತೋ ಅನ್ನೋ ಒಂದು ಚಿಂತೆ ಕಾಡ್ತಾ ಇರುತ್ತೆ. ಸೊ ಅದರಿಂದ ನಿದ್ರೆ ಬರಲ್ಲ. ಸೊ ಅಂತವ್ರು ಗೊತ್ತೂ ಇರುತ್ತೆ, ಆಕ್ಚುಲಿ ನನಗೆ ಇವತ್ತು ನಿದ್ರೆ ಬರಲ್ಲ ಅನ್ನೋದು ಗೊತ್ತಿರುತ್ತೆ. ಸೊ ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಗುರುಗಳು ಹೇಳ್ದ ಹಂಗೇನೆ, ಐಡಲ್ ಮೈಂಡ್ ಇಸ್ ಅ ಡೆವಿಲ್ಸ್ ಮೈಂಡ್ ಅಂತ ಕೇಳಿದೀರಾ ಅಲ್ವಾ? ಅಂದ್ರೆ ಎಲ್ಲಿ ಖಾಲಿ ಇರುತ್ತೋ, ಖಾಲಿ ಮನಸ್ಸಿರುತ್ತೋ ಅಲ್ಲಿ, ಅಂದ್ರೆ ಖಾಲಿ ಮನೆ ಇದ್ದ ಕಡೆ ಭೂತದ ಮನೆ ಆಗುತ್ತೆ. ಹಾಗೇನೆ ಖಾಲಿ ಮನಸ್ಸಿದ ಕಡೆ ಭೂತ ಬಂದು ಪ್ರವೇಶ ಮಾಡುತ್ತೆ. ಅಂದ್ರೆ ನೆಗೆಟಿವ್ ಥಾಟ್ಸ್ ಅನ್ನೋದು ಬರ್ತಾ ಹೋಗುತ್ತೆ, ನೆಗೆಟಿವ್ ಥಾಟ್ಸ್ ಅಂಡ್ ಫೀಲಿಂಗ್ಸ್. ಸೊ ನೆಗೆಟಿವ್ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಅಂದ್ರೇನೆ ಇದು ಆತಂಕಗಳು, ಭಯಗಳು, ಡಿಪ್ರೆಷನ್ ಇದೆಲ್ಲ. ಓಕೆ, ಸೊ ಇದು ಆದಾಗ ನಿದ್ರೆ ಬರಲ್ಲ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿರುತ್ತದು. ಸೊ ಅಂತ ವೇಳೆಯಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಈ ದೃಢೀಕರಣಗಳನ್ನ ಮಾಡ್ಕೋಬಹುದು. ಮುಂಚೆನೂ ಮಾಡ್ಕೋಬಹುದು, ಗ್ರಹಣದ ಮುಂಚೆನೂ ಮಾಡ್ಕೋಬಹುದು, ಗ್ರಹಣ ಟೈಮಲ್ಲೂ ಮಾಡ್ಕೋಬಹುದು. ಸೊ ಇವಾಗ ಅವ್ರು ಹೇಳ್ತಾ ಇದ್ರು ಮಂತ್ರಗಳ ಪಠನೆ ಮಾಡ್ಬೋದು, ಶ್ಲೋಕಗಳ ಪಠನೆ ಮಾಡಬಹುದು ಅಂತ. ಸೊ ಇವಾಗ ಮಂತ್ರಗಳ ಪಠನೆ ಮಾಡೋರಿಗೆ ಬರೋರಿಗೆ ಮಾಡಬಹುದು, ಅದನ್ನು ಮಾಡಬಹುದು. ಯಾಕಂದ್ರೆ ಅದನ್ನ ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಮತ್ತೆ ಒಂದು ಆತ್ಮವಿಶ್ವಾಸ ಅನ್ನೋದು ಬರ್ತಾ ಹೋಗುತ್ತೆ. ದೇವ್ರ ಮೇಲೆ ಯಾರಿಗೆ ನಂಬಿಕೆ ಇದೆಯೋ ಅಂತವ್ರಿಗೆ ಮಂತ್ರಗಳು ಹೇಳಿದಾಗ, ಶ್ಲೋಕಗಳು ಹೇಳಿದಾಗ ಖಂಡಿತ ವಿಶ್ವಾಸ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ದೇವ್ರ ನನ್ ಜೊತೆ ಇದ್ದಾನೆ ಅನ್ನೋ ಒಂದು ಧೈರ್ಯ ಬರುತ್ತೆ. ಯಾರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ವೋ, ಶ್ಲೋಕ ಮಂತ್ರಗಳ ಮೇಲೆ ನಂಬಿಕೆ ಇಲ್ವೋ ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ, ನಾರ್ಮಲ್ ಜನರಲ್ ಆಗಿ ಒಂದು ದೃಢೀಕರಣಗಳಂದ್ರೆ ಅಫರ್ಮೇಶನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡ್ಕೋಬಹುದು. ಸೊ ಯಾವ್ದನ್ನ ಮಾಡೋದಕ್ಕೆ ಹೊರಟಿದಾರೋ, ಏನು ಸಾಧನೆ ಮಾಡ್ಬೇಕು ಅನ್ಕೊಂಡಿದಾರೋ, ಯಾವ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅನ್ಕೊಂಡಿದಾರೋ, ಅದ್ ಯಾವ್ದು ಆಗ್ತಾ ಇಲ್ವೋ ಅಂತ ಒಂದು ಏಮ್ ಇಟ್ಕೊಂಡು, ಒಂದು ಗುರಿಗಳು ಇಟ್ಕೊಂಡು ಅದ್ರ ಬಗ್ಗೆ ಪ್ರಯತ್ನಗಳನ್ನ ಮಾಡ್ಬೋದಲ್ವಾ? ಈ ಟೈಮ್ ಅಲ್ಲಿ ಮಂತ್ರ ಹೇಳ್ಬೇಡಿ, ಶ್ಲೋಕ ಹೇಳ್ಬೇಡಿ, ಪ್ರಯತ್ನ ಮಾಡಿ. ಕಾಯಕವೇ ಕೈಲಾಸ ಅಂದಂಗೆ ನಿಮ್ಮ ಪ್ರಯತ್ನ ಮಾಡೋದಕ್ಕೆ ಯಾವ್ದು ಗ್ರಹಣ ಮಾಡಬಾರ್ದು ಅಂತ ಹೇಳಿಲ್ಲ. ನೀವು ಮನೆ ಒಳಗೆ ಕುತ್ಕೊಂಡು ಭದ್ರವಾಗಿದ್ದೀರಾ, ಕುತ್ಕೊಂಡು ಆ ಪ್ರಯತ್ನಗಳನ್ನ ಮುಂದುವರಿಸ್ಕೊಂಡು ಹೋಗಿ. ಇಲ್ಲ ಅಂತಂದ್ರೆ ಒಂದು ನಿಮ್ಮ ಮೈಂಡ್ ಕಾಮ್ ಮಾಡುವಂತ ಒಂದು ಸಂಗೀತ ಇರ್ಬೋದು, ಮೈಂಡ್ ಕಾಮ್ ಮಾಡುವಂತ ಮ್ಯೂಸಿಕ್ ಇರ್ಬೋದು, ಮ್ಯೂಸಿಕ್ ಕೇಳಿ, ಇಲ್ಲ ಒಂದು ಒಳ್ಳೆ ಪುಸ್ತಕ ಓದಿ. ನಿಮಗೆ ಏನ್ ಸಮಾಧಾನ ಕೊಡುತ್ತೋ ಆ ಟೈಮಲ್ಲಿ, ಆ ಸಮಾಧಾನ ಕೊಡುವಂತ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಒಬ್ರೊಬ್ರಿಗೆ ಒಂದೊಂದಿರುತ್ತೆ ಸೋರ್ಸಸ್. ಸೊ ಪಾಸಿಟಿವ್ ಎನರ್ಜಿ ನಿಮಗೆ ಎಲ್ಲಿಂದ ಸಿಗುತ್ತೋ, ನಿಮಗೆ ಎಲ್ಲಿಂದ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೋ ಅಂತದನ್ನ ಟೆಕ್ನಿಕ್ಸ್ ಅನ್ನ ಅಳವಡಿಸ್ಕೊಂಡು ಹೋಗಿ. ಟೈಮಲ್ಲಾಗ್ಲಿ, ಗ್ರಹಣದ ಟೈಮಲ್ಲಾಗ್ಲಿ ಅಥವಾ ಗ್ರಹಣದ ಮುಂಚೆ ಆಗ್ಲಿ, ಅವಾಗ ನೀವು ಖಂಡಿತ ನಿಮ್ ಮನಸ್ಸಿನ ಮೇಲೆ ಆಗಿರೋ ಪ್ರಭಾವನ ಖಂಡಿತ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಎಸ್ ಮೇಡಮ್, ಮತ್ತಷ್ಟು ಮಾಹಿತಿನ ನಿಮ್ಮ ಜೊತೆ ಪಡೆದುಕೊಳ್ತೀನಿ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದಮೇಲೆ ವಿಶೇಷ ಬ್ರೇಕ್ನ ಬಳಿಕ ಚಂದ್ರ ಚಮತ್ಕಾರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಖ್ಯಾತ
ಗುರುಜಿಗಳಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಜಿ, ಅದರ ಜೊತೆಗೆ ಮನೋವೈದ್ಯ ಆಗಿರುವಂತಹ ಭವ್ಯ ಅವರಿದ್ದಾರೆ. ಭವ್ಯ ಮೇಡಮ್, ಇನ್ನೊಂದು ಪ್ರಶ್ನೆ ನಂದು, ಈಗ ಹೇಳ್ತಾ ಇದ್ರಿ ನಮ್ಮ ಮಾನಸಿಕತೆಯನ್ನು ಹೇಗೆ ಇಟ್ಕೊಳ್ಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿ. ಬಟ್ ಇನ್ನೊಂದು, ಈ ಗ್ರಹಣದ ಸಂದರ್ಭದಲ್ಲಿ ಕೆಟ್ಟ ಕನಸುಗಳು ಬಿದ್ದುಬಿಡ್ತಾವಂತೆ, ಏಕಾಏಕಿ ರಾತ್ರೋರಾತ್ರಿ ಒಂದು ಗಾಬರಿ ರೀತಿ ಎಚ್ಚರಿಕೆ ಆಗ್ಬಿಡುತ್ತಂತೆ ಅಂಥೇಳಿ ಕೆಲವೊಬ್ಬರು ಹೇಳ್ತಾ ಇದ್ರು, ಕಮೆಂಟ್ಗಳಲ್ಲಿ ಬಂದಿತ್ತು ಮೇಡಮ್ ಈ ರೀತಿಯಾಗಿ. ಹೌದು. ಓಕೆ. ಸಿ, ಕನಸು ದುಸ್ವಪ್ನ ಬರೋದಾಗ್ಲಿ, ನೈಟ್ ಮೇರ್ಸ್ ಬರೋದಾಗ್ಲಿ, ಖಂಡಿತವಾಗ್ಲೂ ಅದನ್ನೇ ಎಲ್ಲಿ ನಮಗೆ ಮಾಹಿತಿ ಇಲ್ವೋ, ಖಚಿತವಾದ ಮಾಹಿತಿ ಇಲ್ವೋ ಅಂಥ ಕಡೆ ಇಂಥ ಗೊಂದಲಗಳು ಹೇಳುತ್ತೆ ಅಲ್ವಾ. ಸೊ ನೀವು ಫಸ್ಟ್ ನೀವ್ ಏನ್ ಇನ್ಫಾರ್ಮೇಶನ್ ನಿಮಗ್ ಸಿಗ್ತಾ ಇದೆಯೋ, ಕೇಳಿಸ್ಕೊಳ್ತಾ ಇದೀರೋ, ಓದ್ತಾ ಇದೀರೋ, ಯಾರು ಹೇಳ್ತಾ ಇದಾರೋ, ಅದು ಸರಿನಾ ತಪ್ಪ, ಎಷ್ಟ್ರ ಮಟ್ಟಿಗೆ ನಿಜ, ಎಷ್ಟ್ರ ಮಟ್ಟಿಗೆ ನಿಜ ಇಲ್ಲ ಅನ್ನೋದು ನೀವು ಕಂಡು ಹಿಡ್ಕೋಬೇಕು. ನಿಮಗ್ ಕಂಡು ಹಿಡ್ಕೊಳಕ್ ಆಗ್ತಿಲ್ಲ ಅಂತಂದ್ಮೇಲೆ ನೀವು ಭಯ ಪಡೋದು, ಅದಕ್ಕೆ ಭಯ ಪಡೋದು ಸರಿನಾ ತಪ್ಪ ಅನ್ನೋದನ್ನ ಯೋಚನೆ ಮಾಡ್ಬೇಕು ಅಲ್ವಾ. ನಿಮ್ಗೆ ಅಲ್ಲಿ ಇನ್ಫಾರ್ಮೇಶನ್ ಸರಿಯಾಗಿದೆಯೋ ಇಲ್ವೋ ಅಂತ ಗೊತ್ತಾಗ್ಲಿಲ್ಲ ಅಂದ್ಮೇಲೆ ನೀವು ಎಷ್ಟು ಮಟ್ಟಿಗೆ ಅಕಸ್ಮಾತ್ ಅದ್ ನಿಜ ಅಲ್ಲ ಅಂದ್ರೆ ಅದ್ರ ಬಗ್ಗೆ ನೀವ್ ಯೋಚನೆ ಮಾಡ್ಬೇಕಾಗುತ್ತೆ. ಓಕೆ, ಅದು ಸರಿನೋ ತಪ್ಪೋ, ಎಷ್ಟು ಮಟ್ಟಿಗೆ ನಿಜಾನೋ ಸತ್ಯನೋ ಅಂತಾನೆ ನನಗ್ ಗೊತ್ತಿಲ್ಲ, ನಾನ್ ಯಾಕೆ ಇಷ್ಟು ಭಯ ಪಡ್ಬೇಕು ಅಲ್ವಾ. ಫಸ್ಟ್ ನಿದ್ರೆ ಮಾಡೋಣ. ನಿದ್ರೆ ಮಾಡಾದ್ಮೇಲೆ ನನಗೆ ಕೆಟ್ಟ ಕನ್ಸ್ ಬೀಳುತ್ತೋ, ಒಳ್ಳೆ ಕನ್ಸ್ ಬೀಳುತ್ತೋ ನೋಡೋಣ ಅನ್ನೋ ಒಂದು ಮನಸ್ಥಿತಿಗೆ ನಾವು ಒಂದು ಕನ್ಕ್ಲೂಷನ್ ಬರ್ಬೇಕಾಗತ್ತೆ ಅಲ್ವಾ. ಸೊ ಫಸ್ಟ್ ಮನಸ್ ಶಾಂತ ಆದಾಗ ನಿದ್ರೆ ಬರುತ್ತೆ. ನಿದ್ರೆ ಒಳ್ಳೆ ಮನಃಶಾಂತಿ ಇದ್ರೆ ಒಳ್ಳೆ ನಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಅಲ್ಲಿ ಈ ಕನಸು ಅನ್ನೋದು ನಮ್ಮ ಏನು ಕಾನ್ಶಿಯಸ್ನೆಸ್ ಅಲ್ಲಿ ಅಥವಾ ಸಬ್ ಕಾನ್ಶಿಯಸ್ನೆಸ್ ಅಲ್ಲಿ ಏನಿರುತ್ತೋ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದ್ರ ಪ್ರತಿರೂಪ ಅಥವಾ ಪ್ರತಿಬಿಂಬ ಕನಸುಗಳಾಗಿರುತ್ತೆ. ಸೊ ನೀವು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ, ಯಾವಾಗ್ಲೂ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಫೀಲಿಂಗ್ಸ್ ನಿಮಗ್ ಬರ್ತಾನೆ ಇದ್ರೆ, ಹಂಗಾಗೋದ್ರೆ ಹಿಂಗಾಗೋದ್ರೆ ಆತರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಅದು ನಿಮ್ಮ ಒಂದು ಏನ್ ಹೇಳ್ತೀರಾ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತದ ಆತರ ಥಾಟ್ಸ್, ಫೀಲಿಂಗ್ಸ್. ಅದು ನೀವು ಮಲ್ಕೊಂಡಾಗ ಅದ್ರ ರಿಫ್ಲೆಕ್ಟ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಅದು ಈ ಟೈಮಲ್ಲೆಲ್ಲ ಬೇರೆ ಟೈಮಲ್ಲೂ ಆಗಬಹುದು. ಸೊ ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ನೀವು ನೆಗೆಟಿವ್ ಥಾಟ್ಸ್ ಏನೇನ್ ಬರ್ತಾ ಇದೆ ಆ ನೆಗೆಟಿವ್ ಥಾಟ್ಸ್ ಇಂದ ಹೊರಗ್ ಬರಕ್ ಪ್ರಯತ್ನ ಪಡ್ಬೇಕು. ನೆಗೆಟಿವ್ ಥಾಟ್ಸ್ ಇಂದ ಹೊರಗ್ ಬಂದ್ರೆ ಖಂಡಿತವಾಗ್ಲೂ ಅವಾಗ ನಿಮ್ಗೆ ಪಾಸಿಟಿವಿಟಿ ಅನ್ನೋದು ಸಿಗುತ್ತೆ. ಸೊ ಅದಕ್ಕೆ ಹೇಳಿದ್ದು, ನಿಮ್ಮ ಮನಸ್ಸು ಯಾವಾಗ ಪಾಸಿಟಿವ್ ಆಗುತ್ತೆ ಅನ್ನೋದು ನಿಮಗ್ ಗೊತ್ತು. ಏನ್ ಕೇಳಿದ್ರೆ ನಾನು ಪಾಸಿಟಿವ್ ಆಗ್ತೀನಿ, ಏನ್ ನೋಡಿದ್ರೆ ನಾನು ಪಾಸಿಟಿವ್ ಆಗ್ತೀನಿ, ಏನ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ ನನಗೆ. ಅಂದ್ರೆ ಪಾಸಿಟಿವ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಒಂದು ಪಾಸಿಟಿವ್ ಆಗಿರೋ ಒಂದು ಥಾಟ್ಸ್, ಫೀಲಿಂಗ್ಸ್, ಒಂದು ಪ್ಲೆಸೆಂಟ್ ಆಗಿರುತ್ತೆ ನಿಮ್ಮ ಮನಸ್ಥಿತಿ. ಅದು ನನಗೆ ಯಾವಾಗ ಆಗುತ್ತೆ ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿರುತ್ತೆ. ಮೇಡಮ್, ಮತ್ತೆ ನಿಮ್ಮಿಂದ ಮಾಹಿತಿನ ಪಡ್ಕೊಳ್ತೀನಿ ಮೇಡಮ್. ಅದಕ್ಕಿಂತ ಮುಂಚೆ ಭೂ ವಿಜ್ಞಾನಿಗಳಾಗಿರುವಂತಹ HSM ಪ್ರಕಾಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಎಸ್ ಸರ್, ಇವತ್ತು ಖಗ್ರಾಸ ಚಂದ್ರಗ್ರಹಣ ಇಡೀ ವಿಶ್ವವೇ ಕಾತುರಿಂದ ಕಾಯ್ತಾ ಇದೆ. ಬಟ್ ಎಲ್ಲರೂ ಕೇಳ್ತಾ ಇರೋದು ಪ್ರಶ್ನೆ, ಬರಿಗಣ್ಣಿಂದ ಹೊರಗಡೆ ಬಂದು ನೋಡ್ಬೋದಾ ಅಥವಾ ಟೆಲಿಸ್ಕೋಪ್ ಹಾಕೋಬೇಕಾ, ವಿಶೇಷವಾಗಿ ಫಿಲ್ಟರ್ಗಳನ್ನ ಅಥವಾ ಏನಾದರೂ ಸನ್ಗ್ಲಾಸ್ ಹಾಕೊಂಡು ನೋಡ್ಬೇಕಂತ ಕೇಳ್ತಿದ್ದಾರೆ. ಇಲ್ಲ, ಖಂಡಿತ ಇದು ಚಂದ್ರನ ಲೈಟ್ ಏನಿದೆ ಅದು ಆಸ್ ಸಚ್ ಸಾಫ್ಟ್ ಲೈಟ್. ಓಕೆ. ಅದು ತೀಕ್ಷ್ಣತೆ ಇರಲ್ಲ. ಸೂರ್ಯನ ಕಿರಣ ಕಂಪೇರ್ ಮಾಡಿದ್ರೆ ಚಂದ್ರನ ಕಿರಣ ಶೀತಲ, ಶಾಂತ, ತಂಪು. ಅದರಲ್ಲಿ ನೀವು ಡೈರೆಕ್ಟ್ ಆಗಿ ಪೂರ್ಣಿಮೆ ದಿವಸ ಫುಲ್ ಡಿಸ್ಕ್ ಇದ್ದಾಗ ನೋಡಿದ್ರು ಕೂಡ ಏನು ತೊಂದರೆ ಇಲ್ಲ. ಗ್ರಹಣ ಟೈಮ್ ನಲ್ಲೂ ಕೂಡ ಏನು ತೊಂದರೆ ಇಲ್ಲ. ಗ್ರಹಣ ಬಿಟ್ಟ ಮೇಲೆ ಪಕ್ಕಕ್ಕೆ ಸರಿದ ಮೇಲೆ ಪಕ್ಕದಿಂದ ಬರ್ತಾವಲ್ಲ ಕಿರಣಗಳು, ಅದನ್ನು ನೋಡಿದ್ರು ಕೂಡ ಏನು ತೊಂದರೆ ಇಲ್ಲ. ಇದನ್ನ ಸುಮ್ಮನೆ ಹೈಪ್ ಕ್ರಿಯೇಟ್ ಆಗಿದೆ ಇದ್ರ ಬಗ್ಗೆ ಬಹಳ ವರ್ಷಗಳಿಂದ. ಇದ್ರ ಬಗ್ಗೆ ನೋಡಿ, ಬೇರೆ ದೇಶಗಳಲ್ಲಿ ಎಲ್ಲೂ ಕೂಡ ಯಾವ ಚರ್ಚೆನೂ ಆಗಲ್ಲ, ಯಾವ ಆತಂಕನೂ ಇಲ್ಲ. ಸುಮ್ಮನೆ ನಮ್ಮ ದೇಶದಲ್ಲಿ ಯಾವ್ದೋ ಒಂದು ಉದ್ದೇಶದಿಂದ ಇದನ್ನ ಹೈಪ್ ಮಾಡಿದ್ದಾರೆ. ವಿಜ್ಞಾನದಲ್ಲಿ ಇದಕ್ಕೆ ಯಾವ ವಿವರಣೆನೂ ಇಲ್ಲ. ಇದು ಬೇಕು ಇಲ್ಲ ವಿಜ್ಞಾನಕ್ಕೆ. ವಿಜ್ಞಾನಕ್ಕೆ ಏನ್ ಬೇಕು ಅಂದ್ರೆ ಈ ಸಂದರ್ಭದಲ್ಲಿ ವಿಕಿರಣಗಳು, ಸೋಲಾರ್ ಎಕ್ಲಿಪ್ಸ್ ನಲ್ಲಿ ಬಹಳ ಕುತೂಹಲ ಇರುತ್ತೆ, ಸ್ಟ್ರಾಂಗರ್ ರೇಡಿಯೇಷನ್. ಸೊ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇರಿಯೇಷನ್, ರೇಡಿಯೇಷನ್ ಏನಾದ್ರು ವೇರಿಯೇಷನ್ ಆಗುತ್ತಾ ಅಂತ ಪ್ರತಿ ಸರಿ ಸ್ಟಡಿ ಮಾಡ್ತಾರೆ. ಬಟ್ ಇದ್ರಲ್ಲಿ ಏನ್ ತೊಂದರೆ ಇಲ್ಲ. ಈ ಟೈಮಲ್ಲಿ ಭೂಕಂಪ ಆಗುತ್ತೆ, ಇದಾಗುತ್ತೆ, ಇವೆಲ್ಲ ಕಾಕತಾಳೀಯ ಅಷ್ಟೇ. ನಾನು ಇದನ್ನ ಬಹಳ ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದೀನಿ. ಭೂಮಿಯ ಒಳಗಿನ ಪ್ರಕ್ರಿಯೆಗಳು, ಭೂಮಿಯ ಹೊರಗಿಯ ಪ್ರಕ್ರಿಯೆಗಳು, ಭೂಮಿಯ ಕ್ರಿಯೆಗಳು, ಇದ್ರ ಮೇಲೆ ಚಂದ್ರನ ಪ್ರಭಾವ, ಇದ್ರ ಬಗ್ಗೆ ಭೂಕಂಪಗಳ ಬಗ್ಗೆ, ಜ್ವಾಲಾಮುಖಿಗಳ ಬಗ್ಗೆ, ಪ್ರವಾಹಗಳ ಬಗ್ಗೆ ಯಾವ ತಾಳಮೇಳನೂ ಇಲ್ಲ. ಎಲ್ಲ ಕಾಕತಾಳೀಯ ಅಷ್ಟೇ. ಇದನ್ನ ನಾನು ಬಹಳ ವರ್ಷಗಳಿಂದ ಹೇಳ್ಕೊಂಡ್ ಬಂದಿದ್ದೀನಿ. ನಾವು ಚಂದ್ರಗ್ರಹಣ, ಪೂರ್ಣಗ್ರಹಣ, ಇದು ಸೂರ್ಯಗ್ರಹಣ ಆದಾಗ, ಪೂರ್ಣಗ್ರಹಣ ಆದಾಗ ಓಪನ್ ನಲ್ಲಿ ಕೂತ್ಕೊಂಡು ತಟ್ಟೆನಲ್ಲಿ ಇಟ್ಕೊಂಡು ಊಟ ಮಾಡಿದೀವಿ, ಉಪ್ಪಿಟ್ಟು ತಿಂದಿದೀವಿ, ಏನೂ ತೊಂದರೆ ಆಗಿಲ್ಲ. ಇದಕ್ಕೆ ವಿಜ್ಞಾನದಲ್ಲಿ ಯಾವ ನಮ್ಗೆ ಏನೋ ವಿವರಣೆನೂ ಇಲ್ಲ.
ಇವನ್ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ನೋಡಿ, ಬೇರೆ ಎಲ್ಲಾ ಪ್ರಾಣಿಗಳು ಕೂಡ ಮುಕ್ತವಾಗಿ ಓಡಾಡ್ತಾ ಇರ್ತವೆ. ಹೌದು. ಹಕ್ಕಿಗಳು ಗರ್ಭಿಣಿ ಆಗಿರ್ತವೆ, ಹಸುಗಳು ಗರ್ಭಿಣಿ ಆಗಿರ್ತವೆ, ಆನೆಗಳು ಗರ್ಭಿಣಿ ಆಗಿರ್ತವೆ. ಯಾವ ಪರಿಣಾಮನೂ ಇಲ್ಲ. ಅದರಿಂದಾಗಿ ಇದೆಲ್ಲ ಏನೋ ನಂಬಿಕೆಗಳು ನಡ್ಕೊಂಬಂದ್ಬಿಟ್ಟಿದೆ. ಹೌದು. ನಾನು ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತೀನಿ, ನಂಬಿಕೆಗಳು ಮತ್ತು ಮೂಢನಂಬಿಕೆಗಳ ಮಧ್ಯೆ ತೆಳುವಾದ ರೇಖೆ ಇದೆ, ಒಂದು ತೆಳ್ಳನೆಯ ಗೆರೆ ಇದೆ, ಅದು ಹೋಗ್ಬೇಕು. ನಮ್ಮಲ್ಲಿ ಕೂಡ ಆಚರಣೆಗಳಲ್ಲಿ ಗಟ್ಟಿಯಾದವು ಯಾವುವು, ಜೊಳ್ಳು ಯಾವುದು ಅನ್ನೋದನ್ನ ನಾವು ಆಲೋಚನೆ ಮಾಡಿ ಜೊಳ್ಳು ಆಚರಣೆಗಳನ್ನು ಬಿಟ್ಬಿಡ್ಬೇಕು. ಅದರಿಂದಾಗಿ ನಮ್ಮ ಧರ್ಮ ಇನ್ನಷ್ಟು ಗಟ್ಟಿ ಆಗುತ್ತೆ. ಕರೆಕ್ಟ್. ಅಂದ್ರೆ ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ ಅಂತ. ಬೇಡ, ಖಂಡಿತ ಮೂಢನಂಬಿಕೆ ಬೇಡ. ಹೌದು. ಅಂಡ್ ಆಚರಣೆಗಳು ಕೂಡ ಸರಳ ಮಾಡ್ಕೊಬೇಕು. ಜೊಳ್ಳು ಯಾವ್ದಿದೆ, ಅರ್ಥಹೀನವಾದ ಯಾವ್ದಿದೆ ಅದನ್ನೆಲ್ಲ ಬಿಟ್ಟು ಬಿಡ್ಬೇಕು. ನಾವು 21ನೇ ಶತಮಾನದಲ್ಲಿದ್ದೀವಿ. 22ನೇ ಶತಮಾನಕ್ಕೆ ಹೋಗೋ ಸಂದರ್ಭದಲ್ಲಿ ಹಳೆ ಬ್ಯಾಗೇಜ್ನೆ ತಗೊಂಡೋದ್ರೆ ಅರ್ಥವಿಲ್ಲ. ಹೊಸ ವೈಜ್ಞಾನಿಕ ಮನೋಭಾವ ಜನರಲ್ಲಿ ಬೆಳಿಬೇಕು, ವೈಚಾರಿಕತೆ ಬೆಳಿಬೇಕು. ಯಾವುದು ಕರೆಕ್ಟ್, ಯಾವುದು ತಪ್ಪು ಅನ್ನೋದನ್ನ ಯೋಚನೆ ಮಾಡಿ ಸರಿ ಯಾವುದು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಹಾಗಾಗಿ ಜನ ಎಚ್ಚೆತ್ಕೊಬೇಕು. ಜನರಲ್ಲಿ ವಿದ್ಯೆ ಜಾಸ್ತಿ ಆದಷ್ಟು ವೈಚಾರಿಕತೆ ಬರುತ್ತೆ. ನಿಜ ಸರ್. ಇನ್ನೊಂದು ಈಗ ಈ ಒಂದು ಅಪರೂಪದ ವಿಸ್ಮಯ ಅಂತ ಹೇಳ್ತಾ ಇದ್ದಾರೆ ಸರ್, ಈ ಖಗ್ರಾಸ ಚಂದ್ರಗ್ರಹಣ ಕಣ್ಣಿಗೆ ಒಂದು ಹಬ್ಬ ತರ ನಾವು ನೋಡಬಹುದು. ಬಟ್ ಈಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಬಟ್ ಈಗ ಅದು ಕಂಪ್ಲೀಟ್ ಆಗಿ ಕೆಂಪಾಗಿ ಕಾಣಿಸುತ್ತಾ ಅಥವಾ ಕಂದು ಬಣ್ಣದಲ್ಲಿ ಕಾಣಿಸುತ್ತಾ? ಕಾರಣ ಏನ್ ಸರ್ ಈ ತರ ಆಗಕ್ಕೆ? ನೋಡಿ, ಇದು ಭೂಮಿಯ ವಾತಾವರಣ ಅಂದ್ರೆ ಅಟ್ಮಾಸ್ಫಿಯರ್ ಏನಿದೆ, ಒಂದು 500-600 ಕಿಲೋಮೀಟರ್ ತನಕ ಇದೆ. ಅದರಲ್ಲಿ ಈ ಟ್ರೋಪೋಸ್ಫಿಯರ್ 10 ಕಿಲೋಮೀಟರ್, ಅದ್ರ ಮೇಲಿಂದ ಸ್ಟ್ರಾಟೋಸ್ಫಿಯರ್, ಅದ್ರ ಮೇಲಿಂದ ಐನೋಸ್ಫಿಯರ್. ಕೆಲವು ಸಂದರ್ಭಗಳಲ್ಲಿ ತುಂಬಾ ಹೈಪರ್ ವಾಲ್ಕನಿಕ್ ಆಕ್ಟಿವಿಟಿ ಆದಾಗ ಹೆಚ್ಚಿನ ಜ್ವಾಲಾಮುಖಿಯ ಧೂಳಿನ ಕಣಗಳು ವಾಯುಪದರದಲ್ಲಿ ಸೇರ್ಕೊಂಡಿರ್ತವೆ. ಅವುಗಳು ಒಂದು ಹೈಟ್ ಅಲ್ಲಿ ಇರ್ತವೆ, ಯಾವುದೋ ಒಂದು ನಿರ್ದಿಷ್ಟವಾದ ಹೈಟ್ ಅಲ್ಲಿ. ಆ ಕಣಗಳ ಮೂಲಕ ಪಾಸ್ ಆಗ್ಬೇಕಾದ್ರೆ ಲೈಟ್ ಸ್ಕ್ಯಾಟರಿಂಗ್ ಆಗುತ್ತೆ. ಅದು ಸೋಲಾರ್ ಲೈಟ್ ಇರ್ಬೋದು ಅಥವಾ ಲೂನಾರ್ ಲೈಟ್ ಇರ್ಬೋದು. ಎಸ್ಪೆಷಲಿ ಸೋಲಾರ್ ಲೈಟ್ ಅದು ಸ್ಕ್ಯಾಟರಿಂಗ್ ಆದಾಗ, ಆ ಆಂಗಲ್ ನಲ್ಲಿ ಸ್ಕ್ಯಾಟರಿಂಗ್ ಆದಾಗ ಆ ಬಣ್ಣ ಕಾಣಿಸುತ್ತೆ. ನಮ್ಮ ಸಮುದ್ರ ಯಾಕೆ ನೀಲಿ ಬಣ್ಣ ಕಾಣಿಸುತ್ತೆ? ದಟ್ ಇಸ್ ಆಲ್ಸೋ ಸ್ಕ್ಯಾಟರಿಂಗ್ ಆಫ್ ಲೈಟ್. ಆಕಾಶ ಸ್ಕ್ಯಾಟರಿಂಗ್ ಆಫ್ ಲೈಟ್ ಇಂದ 1783ರಲ್ಲಿ ಈಗ ನಾವ್ ಏನ್ ಕೆಂಪು ಬಣ್ಣ ನೋಡ್ತಾ ಇದೀವಿ, ಅದೇ ರೀತಿ ನೀಲಿ ಬಣ್ಣ ಕಂಡಿತ್ತು, ನೀಲಿ ಚಂದ್ರ ಕಂಡಿತ್ತು. ಅದೇ ಸಂದರ್ಭದಲ್ಲಿ ಒಮ್ಮೆ ಹಸಿರು ಚಂದ್ರ ಕಂಡಿತ್ತು. ಅದಕ್ಕೆ ಗ್ರೀನ್ ಮೂನ್ ಅಂತ ಹೇಳ್ತಾರೆ, ಬ್ಲೂ ಮೂನ್ ಅಂತ ಹೇಳ್ತಾರೆ. ಒಂದ್ಸಿನ ಬ್ಲೂ ಮೂನ್ ಅನ್ನೋದು ಕಾಮನ್ ಫೇಸ್, ಕಾಮನ್ ಎಕ್ಸ್ಪ್ರೆಷನ್. ರೆಡ್ ಕಲರ್ ಕೂಡ, ರೆಡ್ ಕಲರ್ ಅಟ್ಮಾಸ್ಫಿಯರ್ ನಲ್ಲಿ ಸ್ಕ್ಯಾಟರಿಂಗ್ ಆಗಿ ಇಲ್ಲೆಲ್ಲೋ ಆಗಿರೋದು. ಚಂದ್ರನ ಮೇಲಾಗಿರೋದಲ್ಲ, ಭೂಮಿ ಮೇಲಾಗಿರೋದಲ್ಲ, ಅಥವಾ ಸೂರ್ಯನ ಮೇಲಾಗಿರೋದಲ್ಲ. ಇಲ್ಲೆಲ್ಲ ಮಧ್ಯದಲ್ಲಿ ಫಿಲ್ಟರ್ ಆಗಿರುತ್ತೆ. ಈಗ ಪ್ರಿಸಮ್ ಮೂಲಕ ಲೈಟ್ ಕ್ರಾಸ್ ಆದಾಗ 7 ಬಣ್ಣಗಳು ಕಾಣಿಸ್ತವೆ. ಹಾಗೆ ಈ ರೀತಿ ಬೇರೆ ಬೇರೆ ಬಣ್ಣಗಳು ಕಾಣಿಸ್ತವೆ. ಹಿಂದೆ ಯಾತಕ್ಕೆ ಈಗ 4 ತಿಂಗಳ ಹಿಂದೆಗಡೆ ಫಿಲಿಪೈನ್ಸ್ ಏರಿಯಾದಲ್ಲಿ ಸನ್ಸೆಟ್, ಸೂರ್ಯಾಸ್ತ ನೇರಳ ಬಣ್ಣ ಆಗಿತ್ತು, ಪರ್ಪಲ್ ಕಲರ್ ಆಗಿತ್ತು. ಅಪರೂಪ ಇವೆಲ್ಲ. ಆ ಜ್ವಾಲಾಮುಖಿ ಕಣಗಳು, ಸಣ್ಣ ಧೂಳಿನ ಕಣಗಳು ಅವಿದ್ದಾಗ ಈ ಲೈಟ್ ವಕ್ರೀಭವನ ಆಗುತ್ತೆ. ಸೊ ಆ ರೀತಿ ಪರ್ಪಲ್ ಕಲರ್ ಸನ್ಸೆಟ್ ಇರಬಹುದು, ಯೆಲ್ಲೋ ಕಲರ್ ಕಾಣಿಸುತ್ತೆ ಕೆಲವೊಮ್ಮೆ, ಲೈಟ್ ಬ್ಲೂ, ಲೈಟ್ ಗ್ರೀನ್ ಅದೆಲ್ಲ ಕಾಣಿಸುತ್ತೆ. ಬಟ್ ಹೆಚ್ಚು ಆರೆಂಜ್ ಅಂಡ್ ರೆಡ್ ಕಲರ್ ಸನ್ಸೆಟ್ ಅಲ್ಲಿ, ಸನ್ ರೈಸ್ ಅಲ್ಲಿ. ಸೊ ಆಯಾ ಪ್ರದೇಶಗಳಲ್ಲಿ ಇರ್ತಕ್ಕಂತ ಲೋಕಲ್ ಕಂಡೀಷನ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ರೆಡ್ ಕಲರ್ ಓಕೆ, ರೆಡ್ ಕಲರ್ ಇಸ್ ಎ ಕಲರ್. ಅದು ರಕ್ತವರ್ಣ, ರಕ್ತಪಾತ ಆಗುತ್ತೆ, ಯುದ್ಧಗಳಾಗ್ತವೆ, ಬೇರೆ ಬೇರೆ ಎಕ್ಸ್ಪ್ರೆಷನ್ ಕೊಡ್ತಾ ಹೋಗ್ತಾರೆ. ಬಟ್ ಈ ಸಮಯದಲ್ಲಿ 3 ತಿಂಗಳು ಈ ಕಡೆ ಎಫೆಕ್ಟ್ ಇರುತ್ತೆ, ಆ ಕಡೆ 3 ತಿಂಗಳು ಇರುತ್ತೆ. ಸೊ 2 ಸರಿ ಆದ್ರೆ ವರ್ಷವೆಲ್ಲ 6+6 12 ತಿಂಗಳು ಎಫೆಕ್ಟ್ ಇದ್ದೇ ಇರುತ್ತೆ. ಸರ್, ಈಗ ನಮ್ಮ ಭಾರತಕ್ಕೆ ಇದು ಪೂರ್ಣ ಪ್ರಮಾಣದಲ್ಲಿ ಗೋಚರ ಆಗುತ್ತೆ ಅಲ್ವಾ ಸರ್? ಈಗ ಬೇರೆ ಬೇರೆ ದೇಶಗಳಿಗೆ ಒಂದು ಸ್ವಲ್ಪ ಭಾಗಶಃ ಗೋಚರವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಟೈಮಿಂಗ್ಸ್ ಅಲ್ಲಿ ವ್ಯತ್ಯಾಸ ಇದೆ ಸರ್, ನಮಗೂ ಮತ್ತೆ ಬೇರೆ ದೇಶಗಳಿಗೂ ಗೋಚರ ಆಗೋದಕ್ಕೆ? ಹೌದು, ವ್ಯತ್ಯಾಸ ಇದೆ. ಹಗಲು ರಾತ್ರಿ, ಇಲ್ಲಿ 12 hours ಹಗಲಿದ್ದಾಗ ಆ ಕಡೆ 12 hours ರಾತ್ರಿ ಇರುತ್ತೆ. ಇದು ಏನು ಅಂದ್ರೆ ಈ ಆರ್ಬಿಟ್ ಏನಿದೆ, ಒಂದು ಲೈನ್, ಎಲಿಪ್ಟಿಕಲ್ ಲೈನ್, ಅದು ಆ ಗೆರೆ ಸಮಭಾಜಕ ವೃತ್ತದ ಸುತ್ತಮುತ್ತ ಇರಬಹುದು, ಪೋಲ್ ಟು ಪೋಲ್ ಇರ್ಬೋದು, ಅಥವಾ ಇನ್ ಬಿಟ್ವೀನ್ ಇರ್ಬೋದು.
ಆ ಒಂದು ಮೂನ್ ಪಾಸ್ ಆಗೋ ಲೈನ್ ಏನಿದೆ ಹ್ಮ್ ಆ ಬೆಲ್ಟ್ ಅಲ್ಲಿ ಮಾತ್ರ ಪೂರ್ಣ ಗ್ರಹಣ ಕಾಣುತ್ತೆ, ಹ್ಮ್ ಹ್ಮ್ ಅಥವಾ ಪಾರ್ಷಿಯಲ್ ಕಾಣ್ಬೋದು ಭಾಗಶಃ. ಹ್ಮ್ ಆದ್ರೆ ಅವೇ ಫ್ರಮ್ ದಟ್, ಇದು ನಾರ್ದರ್ನ್ ಹೆಮಿಸ್ಫಿಯರ್ ನಲ್ಲಿ ಈ ಒಂದು ಬೆಲ್ಟ್ ಇದ್ರೆ ಸದರ್ನ್ ಹೆಮಿಸ್ಫಿಯರ್ ನವ್ರಿಗೆ ಕಾಣಲ್ಲ. ಹ್ಮ್ ಹ್ಮ್ ಆ ಬೆಲ್ಟ್ ಆ ಲೈನ್ ಎಲ್ಲೆಲ್ಲಿ ಪಾಸ್ ಆಗುತ್ತೋ ಆಯಾ ಪ್ರದೇಶದ ಜನಕ್ಕೆ ಕಾಣುತ್ತೆ. ಹ್ಮ್ ನಮ್ಮ ಭಾರತದ ಉತ್ತರದಲ್ಲಿ ಪಾಸ್ ಆಗುತ್ತೆ, ಓಕೆ ಬಟ್ ದಕ್ಷಿಣಕ್ಕಿಲ್ಲ, ಬೆಂಗಳೂರಿಗಿಲ್ಲ. ಹಾ 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 ಬೆಂಗಳೂರಿಗೆ ಗೋಚರ ಇಲ್ಲ. ಜೊತೆಗೆ ಈ ಮೋಡ ಕವಿದ ವಾತಾವರಣದಲ್ಲಿ ಹ್ಮ್ ಕಿರಣಗಳು ಫಿಲ್ಟರ್ ಆಗಿ ಹೋಗ್ತವೆ, ಅದ್ರ ಗೋಚರ ಇಲ್ಲ. ಅಲ್ಲ ಬೆಂಗಳೂರಲ್ಲಿ ಈಗ ಮೋಡ ಕವಿದ ವಾತಾವರಣ ಇಲ್ಲ ಅಂದ್ರೆ ಗೋಚರ ಆಗುತ್ತಾ ಸರ್? ಇಲ್ಲ, ಇವತ್ತಾಗಲ್ಲ. ಅದು ಉತ್ತರದಲ್ಲೆಲ್ಲೋ ಆಗೋ ಇದೆ. ಓಹೋ ಆ ಬೆಲ್ಟ್ ನಾರ್ತ್ ಇಂಡಿಯಾದಲ್ಲಿ ಪಾಸ್ ಆಗ್ತಾ ಇದೆ. ಹ್ಮ್ ಸೊ ಈಗ ಅಲ್ಲೆಲ್ಲೋ ಆಸ್ಟ್ರೇಲಿಯಾ ಮೂಲಕ, ಇಂಡೋನೇಷ್ಯಾ ಮೂಲಕ, ನಾರ್ತ್ ಇಂಡಿಯಾ ಮೂಲಕ, ಫ್ರಾನ್ಸ್ ಆ ತರ ಇದ್ರಲ್ಲಿ ಹೋಗುತ್ತದು. ಹ್ಮ್ ಹ್ಮ್ ಸೊ ಆ ರೀತಿ ಈಗ ಜನಗಳು ವರಿ ಮಾಡೋದ್ ಬೇಕಿಲ್ಲ. ಇವೆಲ್ಲ ಓಡ್ಪಾಡುಗಳು ನಡ್ಕೊಂಡು ಹೋಗ್ತಾ ಇರ್ತವೆ. ಹ್ಮ್ ಹ್ಮ್ ನಾವು ನೋಡದೇ ಇದ್ರು ಕೂಡ ಅದ್ ನಡ್ಕೊಂಡು ಹೋಗುತ್ತೆ. ಆದ್ರೆ ಆ ಸಂಭ್ರಮ ಏನಿದೆ, ಓಕೆ ಆ ಬೆಳಕು, ಆ ಡೈಮಂಡ್ ಫಾರ್ಮೇಶನ್, ಹ್ಮ್ ಆ ಲೈಟ್ ಬರುತ್ತೆ, ಫ್ಲಾಶ್ ಆಫ್ ಲೈಟ್ ಬರುತ್ತೆ ನೋಡಿ, ಓಕೆ 1 ಸೆಕೆಂಡ್ 2 ಸೆಕೆಂಡ್ ಇದ್ದಕ್ಕಿದಂಗೆ ಆ ಚಂದ್ರ ಕಂಪ್ಲೀಟ್ ಎಕ್ಲಿಪ್ಸ್ ಆದ್ಮೇಲೆ ಡಿಸ್ಕ್ ಮೂವ್ ಆದಾಗ ಎಲ್ಲೋ ಒಂದ್ ಕಡೆ ಒಂದ್ ಡಿಪ್ರೆಷನ್, ಒಂದ್ ವ್ಯಾಲಿ ಮೂಲಕ ಲೈಟ್ ಇದ್ದಕ್ಕಿದಂಗೆ ಪಾಸ್ ಆದಾಗ ಡೈಮಂಡ್ ಪ್ಯಾಟರ್ನ್ ಕಾಣುತ್ತೆ. ಓಕೆ ಸುತ್ತಲೂ ಡಾರ್ಕ್ ರಿಂಗು ಅಥವಾ ತಿನ್ ವೇ ಆಫ್ ಲೈಟ್ ಮತ್ತು ಒಂದು ವಜ್ರ. ಹ್ಮ್ ಹ್ಮ್ ಅದು ಸ್ಪೆಕ್ಟಕಲ್ ನೋಡೋದಕ್ಕೆ. ಇಟ್ಸ್ ಎ ಸೆಲೆಸ್ಟಿಯಲ್ ಸ್ಪೆಕ್ಟಕಲ್, ಎಸ್ ಇಟ್ಸ್ ಎ ಸೆಲೆಸ್ಟಿಯಲ್ ಫೀಸ್ಟ್ ಅಂತ ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಎಸ್ ಸರ್. ಸೊ ಹಾಗಾಗಿ ಇದನ್ನ ನಾವು ಅದು ಹೇಗಿದೆಯೋ ಹಾಗೆ ವೈಜ್ಞಾನಿಕವಾಗಿ ತಗೊಬೇಕಷ್ಟೇ ಹೊರತು ಅದಕ್ಕೆಲ್ಲ ಭಾವನೆ, ಬೇರೆ ವಿಶೇಷ ಭಾವನೆಗಳ ಮೂಲಕ ಹೌದು. ರೋಚಕವಾಗಿ ಮಾಡಿ ಹ್ಮ್ ಇವೆಲ್ಲ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಹೌದು 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 ಆದ್ರೆ ಈಗ ರೂಢಿನಲ್ಲಿ ಬಂದ್ಬಿಟ್ಟಿದೆ. ಹ್ಮ್ ಇದನ್ನ ಹೇಗೆ ನಾವು ತಪ್ಸಕ್ ಸಾಧ್ಯ? ಕರೆಕ್ಟ್ ಕರೆಕ್ಟ್ ಸರ್. ಉತ್ತಮವಾದಂಥ ಮಾಹಿತಿ ಸರ್ ತಮ್ಮಿಂದ. ಧನ್ಯವಾದಗಳು ಸರ್ ಟಿವಿ ಜೊತೆಗೆ ಮಾತಾಡೋದಕ್ಕೆ. ಭವ್ಯ ಮೇಡಮ್ ಹೇಳ್ತಾ ಇದ್ರಿ ಈಗ ಕನಸುಗಳ ವಿಚಾರವಾಗಿ ಅವರವ್ರ ವೈಯಕ್ತಿಕ ಭಾವನೆಗಳು ಹೇಗಿರುತ್ತೋ ಅವರವರ ಮಾನಸಿಕತೆ ಮೇಲೆ ಡಿಪೆಂಡ್ ಅಂತ ಹೇಳ್ತಾ ಇದ್ರಿ. ಬಟ್ ಈಗ ಏನು ಆರೋಗ್ಯದ ಮೇಲೆ ಸಮಸ್ಯೆಗಳಾಗಿರ್ಬೋದು, ಅದರ ಜೊತೆಗೆ ಈಗ ಅವರ ಭಾವನೆಗಳ ವ್ಯಕ್ತಪಡಿಸೋಕೆ ಆಗಿರ್ಬೋದು, ಅಥವಾ ಕೋಪ ಬೇಗ ಬರುತ್ತೆ ಈ ಟೈಮ್ನಲ್ಲಿ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಅದನ್ನೇ ಹೇಳೋದು, ಮನಸ್ಸು ಅಂತಂದ್ರೆ ಕೋಪ, ದುಃಖ, ಸಂತೋಷ ಎಲ್ಲ ಬರುತ್ತೆ. ಭಯ ಅನ್ನೋದು 4 ಮೂಲಭೂತ ಭಾವನೆಗಳು. ಮನುಷ್ಯ ಅಂತ ಹುಟ್ಟಾದ್ಮೇಲೆ ಇನ್ನು 4 ಮೂಲ ಫಂಡಮೆಂಟಲ್ಸ್ ಅಂತ ಹೇಳ್ತೀವಿ, ಫಂಡಮೆಂಟಲ್ ಎಮೋಷನ್ಸ್. ಇಷ್ಟು 4 ಬರ್ಲೇಬೇಕು. ಅದನ್ನ ಪೂರ್ಣವಾಗಿ ನಾವು ನಿರ್ಮೂಲ ಅಂತೂ ಮಾಡಕ್ಕಾಗಲ್ಲ. ಆದ್ರೆ ಎಲ್ಲಿ ನಾವು ಅದನ್ನ ಈ ಮನಸ್ಸನ್ನ ಯಾವಾಗ ಅದು ನಮ್ಮನ್ನ ಹರಿದು ಹೋಗ್ಬಿಡುತ್ತೋ, ಮನಸ್ಸನ್ನ ಹರಿಬಿಡೋದು ಅಂತ ಹೇಳ್ತಾರೆ. ಮನಸ್ಸನ್ನ ಹರಿಬಿಡೋದು ಅಂದ್ರೆ ಈ ಎಮೋಷನ್ಸ್ ಏನಿದೆ, ಭಾವನೆಗಳು, ಇದು ತೀವ್ರತೆಗೆ ಹೋಗುವಂತದ್ದು. ಓಕೆ, ಸೊ ಅಂತ ಟೈಮಲ್ಲಿ ನಾವು ಹತೋಟಿಗೆ ತಗೋಬೇಕು. ಸೊ ಅದು ಕೋಪ ಆಗಿರ್ಬೋದು, ಭಯ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು. ಆ ಹತೋಟಿಗೆ ತಗೋಬೇಕು ಅಂತಂದಾಗ ನಾವೇನ್ ಮಾಡ್ಬೇಕು, ಈ ಮನಸ್ಸು ಮತ್ತೆ ದೇಹ ಎರಡೂ ಒಟ್ಟಿಗೆ ಇರುತ್ತೆ, ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಸೊ ನಾವ್ ಏನಕ್ಕೆ ಜಪ ಮಾಡು ಅಂತ ಹೇಳ್ತೀವಿ, ನಾವ್ ಏನಕ್ಕೆ ಧ್ಯಾನ ಮಾಡಿ ಅಂತ ಹೇಳ್ತೀವಿ, ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀವಿ ಅಂತಂದ್ರೆ, ಆ ಮೆಡಿಟೇಷನ್ ಮಾಡೋವಾಗ, ಜಪ ಮಾಡೋವಾಗ ನೀವ್ ಏನನ್ನ ಬಳಕೆ ಮಾಡ್ತೀರಾ? ನಿಮ್ಮ ದೇಹವನ್ನು ಬಳಕೆ ಮಾಡ್ಕೊಂಡೇ ತಾನೇ ನೀವು ಮಾಡೋದು. ಸೊ ಆ ದೇಹದಲ್ಲಿ ಸೊ ಆ ದೇಹ ಬಳಕೆ ಮಾಡ್ಕೊಂಡು ನೀವು ಅದನ್ನ ಮಾಡಿದಾಗ ಏನಾಗತ್ತೆ ಅಂದ್ರೆ, ದೇಹಕ್ಕೆ ಒಂದು ಶಿಸ್ತು ಸಿಗುತ್ತೆ. ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ, ಆತರ ಮಾಡಿದಾಗ ಏನಾಗ್ತಾ ಇರತ್ತೆ, ನಮ್ಮ ಮನಸ್ಸು ದೇಹದ ಜೊತೆನೇ ಇರುತ್ತೆ. ಅದು ಪ್ರತಿಕ್ರಿಯೆ ಕೊಡ್ತಾ ಇರುತ್ತೆ. ನಮ್ ದೇಹ ಹೇಗೆ ಮಾಡುತ್ತೋ ಹಾಗಾಗಿ ಪ್ರತಿಕ್ರಿಯೆ ಕೊಡ್ತಾ ಇರುತ್ತೆ ಅಲ್ವಾ? ಅದೇ ದೇಹನ ಅಲ್ಲಿ ಇಲ್ಲಿ ಓಡಾಡ್ದೇನೆ ಒಂದ್ ಕಡೆ ಶಿಸ್ತಿನಿಂದ ಕುಡಿಸ್ಬೇಕು. ಕುಡಿಸ್ದಾಗ ಏನಾಗತ್ತೆ ಅಂತಂದ್ರೆ, ಮನಸ್ಸು ಸಹಿತ ಅದ್ರ ಜೊತೆ ಕುತ್ಕೊಳ್ಳುತ್ತೆ, ಶಿಸ್ತಿನಿಂದ ಕುತ್ಕೊಳ್ಳುತ್ತೆ. ಆಯ್ತು, ನೀನ್ ಒಂದ್ ಕಡೆ ಕೂತಿದ್ಯಾ, ನಾನು ಒಂದ್ ಕಡೆ ಕುತ್ಕೊಳ್ತೀನಿ. ಸೊ ಯಾವ್ದು ಮೊಬೈಲು, ಟಿವಿ, ಏನೇನೋ ನಿಮಗೆ ಡಿಸ್ಟ್ರಾಕ್ಷನ್ಸ್ ಇದೆ ಅದನ್ನೆಲ್ಲ ತೆಗೆದ್ಬಿಡ್ಬೇಕು ಅಂತ ಟೈಮಲ್ಲಿ. ಸೊ ಕುತ್ಕೊಂಡಾಗ ಏನಾಗುತ್ತೆ, ಮನಸ್ಸು ಅದ್ರ ಜೊತೆ ಕುತ್ಕೊಳ್ಳುತ್ತೆ. ಮನಸ್ಸು ಒಂದ್ ಕಡೆ ಕುತ್ಕೊಳ್ಳುತ್ತೆ ಅಂದ್ರೆ ಅರ್ಥ ಏನು? ಅದ್ರಲ್ಲಿ ಏನು ಒಂಥರ ಡಿಸ್ಟ್ರಾಕ್ಷನ್ಸ್ ಎಲ್ಲೆಲ್ಲಿ ಹರಿದಾಡ್ತಾ ಇರತ್ತೆ ಮನ್ಸು, ಅದು ಇದು ಯೋಚನೆಗಳು ಬರ್ತಾ ಇರತ್ತೆ. ಅದನ್ನೆಲ್ಲ ಯೋಚನೆಗಳು ಬಿಟ್ಟು ಒಂದು ಶಿಸ್ತಿನಿಂದ ಒಂದ್ ಕಡೆ ದೇಹದ ಜೊತೆ ಕುತ್ಕೊಂಡಾಗ ಮನಸ್ಸು ಆಟೋಮೆಟಿಕ್ ಆಗಿ ಶಾಂತ ಆಗುತ್ತೆ. ಖಂಡಿತ ಅಲ್ವಾ? ಖಂಡಿತ. ಇವಾಗ ಆದಾಗ ಏನ್ ಮಾಡ್ಬೋದು ಅಂತಂದ್ರೆ, ನೀವು ಆ ಟೈಮಲ್ಲಿ ಆಹಾರ ಸೇವನೆ ಮಾಡೋ ಅವಶ್ಯಕತೆ ಇಲ್ಲ, ಮುಂಚೆ ಮಾಡ್ಬೋದು. ನಿಮ್ಗೆ ಆರೋಗ್ಯಕ್ಕೆ ಅದರಿಂದ ಆಹಾರ ಸೇವನೆ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಮಾಡ್ಬೇಡಿ, ನಾ ಹೇಳ್ತಾ ಇರೋದು. ಸೊ ಅವಾಗ ಆರೋಗ್ಯ ನಿಮ್ಗೆ ಕಂಟ್ರೋಲ್ ಬರುತ್ತೆ ಅಲ್ವಾ? ಅಂತ ಟೈಮಲ್ಲಿ ಸೊ ಮನಸ್ಸು ಶಾಂತ ಆದ ತಕ್ಷಣ ನಿದ್ರೆನೂ ಬರುತ್ತೆ. ಸೊ ಪ್ರತಿಯೊಂದು ಈ ತರ ನಿಮ್ಗೆ ಮನಸ್ಸು ಹತೋಟಿನಲ್ಲಿ ಇಟ್ಕೋಬೇಕು ಅಂದ್ರೆ ದೇಹನ ಫಸ್ಟ್ ಹತೋಟಿನಲ್ಲಿ ಇಟ್ಕೋಬೇಕು. ಕರೆಕ್ಟ್ ಮೇಡಮ್, ಕರೆಕ್ಟ್. ನಮಗೆ ಉಪಯುಕ್ತವಾದಂತಹ ಮಾಹಿತಿನ ತಿಳಿಸ್ಕೊಟ್ರಿ ವೀಕ್ಷಕರಿಗೆ. ಧನ್ಯವಾದ ಭವ್ಯ ಮೇಡಮ್.
ಕೆಲವೊಂದು ವಿಚಾರಗಳು ವಿಜ್ಞಾನಿಗಳು ಒಪ್ಕೊಳ್ಳಲ್ಲ. ಇವತ್ತು ರಾಹುಕೇತುಗಳು ಇಲ್ಲ ಅನ್ನುವಂಥದ್ದು, ಅಂದರೆ ನೆರಳುಗಳನ್ನು ನಾವು ಲೆಕ್ಕಾಚಾರ ಮಾಡ್ತೀವಿ. ಅಂದರೆ ಅವರವರ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಆಧ್ಯಾತ್ಮಿಕ ಪೂಜೆ ಪುನಸ್ಕಾರಗಳು ಬಂದಾಗ ಇದು ಗ್ರಹಣ ಒಪ್ಕೊಳ್ಳೇಬೇಕು. ಗ್ರಹಗಳ ಸ್ಥಿತಿಗತಿಗಳ ಆಧಾರದ ಮೇಲೆ ಮನುಷ್ಯನ ಮೇಲೆ ಪರಿಣಾಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಿದ್ದೇ ಬೀಳುತ್ತೆ. ಖಂಡಿತ ಗುರುಜಿ, ನಮಗೆ ಉಪಯುಕ್ತವಾದಂಥ ಮಾಹಿತಿನ ನಮ್ಮ ವೀಕ್ಷಕರಿಗೆ ನಮಗೆ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಗ್ರಾಸ ಚಂದ್ರಗ್ರಹಣದ ಬಗ್ಗೆ ಏನೆಲ್ಲ ಪರಿಣಾಮ ಆಗುತ್ತೆ ವೈಜ್ಞಾನಿಕವಾಗಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ಮಾನಸಿಕವಾಗಿ ನಾವು ನೋಡಿದ್ವಿ. ಅವರವರ ವೈಯಕ್ತಿಕವಾದಂಥ ಭಾವನೆಗಳಿಗೆ ಬಿಟ್ಟಿದ್ದು, ಯಾರಿಗೂ ಕೂಡ ಇಲ್ಲಿ ಆಚರಣೆಯನ್ನು ಮಾಡಿ ಅಂತ ನಾವು ಯಾರಿಗೂ ಹೇಳೋದಿಲ್ಲ, ಅವರವರ ನಂಬಿಕೆಗೆ ಬಿಟ್ಟಿದ್ದು ಅಷ್ಟೇ. ಆದರೆ ಕೆಲವೊಂದಿಷ್ಟು ಆಚಾರಗಳು, ವಿಚಾರಗಳು, ಪುರಾಣಗಳು, ಧರ್ಮಗಳು ಇವೆಲ್ಲ ಶತಮಾನಗಳಿಂದ ನಡ್ಕೊಂಡು ಬಂದಿದ್ದಾವೆ. ಹಾಗಾಗಿನೇ ಇಲ್ಲಿ ಯಾರಿಗೂ ಕೂಡ ಬಲವಂತದ ಒಂದು ಕ್ರಮ ಹೇರಿಕೆ ಖಂಡಿತವಾಗ್ಲೂ ಇಲ್ಲಿ ಯಾರು ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಕಾದು ನೋಡೋಣ ನಾವು ಯಾವೆಲ್ಲ ಬದಲಾವಣೆಗಳು ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ಆಗುತ್ತೆ ಅಂತ. ಇದು ಹೊತ್ತಿನ ವಿಶೇಷ. ನೋಡಿದರೆ TV5 ಇದು ವಾಸ್ತವದ ಪ್ರತಿರೂಪ.